Hari Om and welcome to today's contemplation of the Purna Yoga based talks by Sri Prabhuji. So we are right now contemplating on chapter 2, Sankhya Yoga, and we have contemplated on the second day talks already, and these are the questions framed based on the third day talk. Today, let us take up the fifth question from that, characteristics of a Sthita Prajna. Sthitapragnana Lakshanagalu. One of the most important aspect of Bhagavad Gita itself is this Sthitaprajna. Who is a Sthitaprajna? What are his characteristics? Sthitaprajna ಅಂದ್ರೆ ಯಾರು? ಆತನ ಗುಣಲಕ್ಷಣಗಳು ಏನು? ಇದು ಇವತ್ತಿನ ಪ್ರಶ್ನೆ. So let us begin. ಪದ್ಮಮ್ಮ, ನೀವು ಶುರು ಮಾಡ್ತೀರಾ? ಆಗ್ಬೋದು ಸರ್. ಹರಿ ಓಂ. ಅರ್ಜುನ ಶ್ರೀಕೃಷ್ಣನನ್ನ ಜ್ಞಾನಿಯ ಲಕ್ಷಣಗಳು ಏನು ತಿಳ್ಕೊಳ್ಬೇಕು ಅಂತಂದ್ಬಿಟ್ಟು ಕೇಳ್ತಾನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಜ್ಞಾನಿ ಅಂತಂದ್ರೆ ಯಾರು? ಯಾರ ಮನಸ್ಸು ಜ್ಞಾನದಲ್ಲಿ ಸ್ಥಾಪಿತವಾಗಿರುತ್ತೋ ಅವನೇ ಜ್ಞಾನಿ. ಅಂದ್ರೆ ಸುಮ್ನೆ ಒಂದು ಥಿಯರಿ ತಿಳ್ಕೊಂಡ್ಬಿಡೋದಲ್ಲ, ಅದು ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್ಗೂ ಇಳಿಬೇಕು. ಅವಾಗ ಅವನು ಜ್ಞಾನಿ ಅನ್ನೋದನ್ನ ಶ್ರೀಕೃಷ್ಣ ತಿಳಿಸ್ಕೊಡ್ತಾನೆ. ಮತ್ತೆ ಹಾಗೆ ಅವನಿಗೆ ಲಕ್ಷಣಗಳು ಹೇಗಿರುತ್ತೆ, ನಾ ಹೇಗ್ ತಿಳ್ಕೊಳ್ಬೋದು ಅನ್ನೋದಕ್ಕೆ ಶ್ರೀಕೃಷ್ಣ ಹೇಳೋದು ಏನು ಅಂತಂದ್ರೆ, ಮೊದ್ಲು ಜ್ಞಾನಿ ಹೇಗಿರ್ತಾನೆ ಅಂದ್ರೆ ಅವನಿಗೆ ಆಸೆಗಳಿರಲ್ಲ. ಆಸೆಗಳು ಅಂದ್ರೆ ಈ ಬಾಹ್ಯ ಪ್ರಪಂಚದ ಆಸೆಗಳಿಂದ ಅವನು ದೂರವಾಗಿರ್ತಾನೆ. ಏನು ಇರುತ್ತೋ ತನಗೆ ಅದರಲ್ಲೇ ಸಂತೃಪ್ತಿಯಿಂದ ಅವನು ಜೀವನ ನೋಡ್ತಾ ಇರ್ತಾನೆ. ಮತ್ತೆ ಸಮಾಧಾನವಾಗಿರ್ತಾನೆ. ಯಾವಾಗ್ಲೂ ಯಾವುದಕ್ಕೂ ವಿಚಲಿತನಾಗಲ್ಲ. ಜೀವನದಲ್ಲಿ ನಮ್ಗೆ ಏರು ಇಳಿತಗಳು ಬೇಕಾದಷ್ಟು ಇರುತ್ತೆ, ಆದ್ರೆ ಎಲ್ಲವನ್ನು ಸಮಾಧಾನಕರವಾಗಿ ನಾವು ಅದನ್ನ ನೋಡಿ ಆ ಪರಿಸ್ಥಿತಿಯಲ್ಲಿ ಹೇಗೆ ನಾವು ನಡೆದುಕೊಳ್ಬೇಕು ಅನ್ನೋದು ಆ ಜ್ಞಾನಿಗೆ ತಿಳಿದಿರುತ್ತೆ. ಯಾವುದಕ್ಕೂ ಇದೆಲ್ಲ ಸರ್ವೇ ಸಾಮಾನ್ಯ, ಜೀವನದಲ್ಲಿ ಬರುತ್ತೆ ಹೋಗುತ್ತೆ, ನಾನು ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕೋ ಹಾಗೆ ಪರಿಹಾರ ಮಾಡ್ಕೊಳ್ಬೇಕು, ನಾನು ವಿಚಲಿತನಾಗಬಾರದು ಅನ್ನುವ ಸ್ಥಿತಿಯಲ್ಲಿ ಇರ್ತಾನೆ. ಮತ್ತೆ ಮೂರನೆಯದಾಗಿ ಮನಸ್ಸಿನಲ್ಲಿ ಏರಿಳಿತಗಳಿರುವುದಿಲ್ಲ. ಅಂದ್ರೆ ಮೆಂಟಲ್ ಸ್ಟೆಬಿಲಿಟಿ ಅನ್ನೋದು ಇರುತ್ತೆ. ತಿತಿಕ್ಷ ಅಂತ ಹೇಳ್ತೀವಲ್ಲ, ಅದು ಇರುತ್ತೆ. ಅವನಿಗೆ ಉದ್ವೇಗಗಳು ಇರಲ್ಲ. ಯಾವುದಕ್ಕೂ ಬಹಳ ನೊಂದ್ಕೊಳ್ಳೋದಾಗ್ಲಿ ಅಥವಾ ತುಂಬಾ ಸಂತೋಷ ಪಡೋದಾಗ್ಲಿ ಹಾಗಿಲ್ಲ. ಒಂದೇ ಸಮನಾಗಿ ಸಮತ್ವವಾಗಿ ಎಲ್ಲ ಸಂದರ್ಭಗಳಲ್ಲೂ ನಡ್ಕೊಳ್ತಾನೆ. ಅವನಿಗೆ ಸಂಪೂರ್ಣವಾಗಿ ಮನಸ್ಸಿನ ನಿಯಂತ್ರಣ ಇರುತ್ತೆ ಅನ್ನೋದು ಮುಂದಿನ ಇದರಲ್ಲಿ ಹೇಳ್ತಾರೆ. ಅವನಿಗೆ ಇರ್ಬೇಕಾದಂತಹ ಒಂದು ಲಕ್ಷಣ ಏನು ಅಂತ. ಮತ್ತೆ ಮುಂದುವರೆದು ಹೇಳ್ತಾರೆ, ಶಾಂತತೆ ಇರುತ್ತೆ, ಟ್ರ್ಯಾಂಕ್ವಿಲಿಟಿ ಇರುತ್ತೆ, ಶಾಂತವಾಗಿರ್ತಾನೆ. ಯಾತಕ್ಕೆ ಅಂದ್ರೆ ಯಾವಾಗ ಈ ಒಂದು ಮೆಂಟಲ್ ಸ್ಟೆಬಿಲಿಟಿ ಅನ್ನೋದು ಇರುತ್ತೋ ಅವಾಗ ಶಾಂತತೆ ತಂತಾನೆ ಬರುತ್ತೆ. ಶಾಂತತೆ ಇದ್ದಾಗ ಮನಸ್ಸು ಏರಿಳಿಯಲ್ಲ. ಅವನು ಯಾಕೆಂದ್ರೆ ಜ್ಞಾನಿ, ಅದಕ್ಕೋಸ್ಕರ ಅವನು ಪ್ರಶಾಂತವಾಗಿ ಇರ್ತಾನೆ ಎಲ್ಲ ಸಂದರ್ಭಗಳಲ್ಲೂ. ಮತ್ತೆ ಪೂರ್ಣತ್ವವನ್ನ ಅವನು ಅನುಭವಿಸ್ತಾನೆ. ಪೂರ್ಣತ್ವ ಹೇಗೆ ಅನುಭವಿಸ್ತಾನೆ? ಪೂರ್ಣ ಅಂತಂದ್ರೆ ಏನು? ತಾನು ಬ್ರಹ್ಮ ಸ್ವರೂಪಿ ಅನ್ನೋದು ಅವನಿಗೆ ಪೂರ್ತಿಯಾಗಿ ಅವನು ಆ ಒಂದು ಇದರಲ್ಲಿ ನಿಲುವಿನಲ್ಲಿ ನಿಂತಿರೋದ್ರಿಂದ ಅವನು ನಾನು ಪೂರ್ಣನು ಅನ್ನೋದು ಅವನಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಯಾವಾಗ ದೇಹ ಮನಸ್ಸು ಬುದ್ಧಿಯ ಮಿತಿಯಲ್ಲಿ ಇರ್ತೀವೋ ಆವಾಗ ನಾನು ಅಪೂರ್ಣ, ನನಗೆ ಅದು ಬೇಕು ಇದು ಬೇಕು, ಆ ಪೂರ್ಣತ್ವವನ್ನು ಪಡೆಯೋದಕ್ಕೋಸ್ಕರ ಹಾಗೆ ಹೊರಗಿನವನ್ನ ಪಡೆಯೋದಕ್ಕೆ ಆಕಾಂಕ್ಷೆ ಇರುತ್ತೆ. ಯಾವಾಗ ನಾನು ಪೂರ್ಣನೇ,
ನಾನು ಈ ದೇಹಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈ ಆ, ಆ, ಆ ಬ್ರಹ್ಮನ ಸ್ವರೂಪಿಯೇ ನಾನು ಅಂದಮೇಲೆ ಈ ಬ್ರಹ್ಮಾಂಡವೆಲ್ಲ ಅದರಲ್ಲಿಯ ಒಂದು ಭಾಗ ನಾನು. ಅದನ್ನ ಭೇದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಖಂಡ ಖಂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಪೂರ್ಣನು ಅನ್ನುವ ಒಂದು ಜ್ಞಾನ ಅವನಲ್ಲಿ ಸಂಪೂರ್ಣವಾಗಿ ಮೂಡಿ ಬಂದಿರುತ್ತೆ. ಆ ಒಂದು ಜ್ಞಾನ ಯಾವಾಗ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ, ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಇಳಿಯುತ್ತೋ ಆವಾಗ ಅವನು ಸಂಪೂರ್ಣ ಜೀವನ್ಮುಕ್ತನಾಗ್ತಾನೆ. ಬ್ರಹ್ಮನಲ್ಲಿ ಒಂದಾಗಿ ಯಾವಾಗಲೂ ಇರ್ತಾನೆ ಅಂತ ಹೇಳ್ತಾರೆ. ಮತ್ತೆ ಇದನ್ನ ಹೇಗೆ ಪಡೆಯೋದು ಅಂತಂದ್ರೆ ನಿಧಿಧ್ಯಾಸದಿಂದ ಪಡಿಬಹುದು. ಯಾವಾಗ್ಲೂ ನಾನು ಸಂಪೂರ್ಣ, ನಾನು ಅಖಂಡ ಅನ್ನೋದನ್ನ, ನಾನು ಬ್ರಹ್ಮ ಶಿವೋಹಂ ಅನ್ನೋದನ್ನ ನಿಧಿಧ್ಯಾಸ ಮಾಡ್ತಾ ಇದ್ದಾಗ ಅದು ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ಹೋಗಿ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತ್ಕೊಂಡು ಆ ಒಂದು ಪ್ರಕ್ರಿಯೆ ಏನಿದೆ ಅದು ನಿಧಿಧ್ಯಾಸ. ಮತ್ತೆ ಅವನಿಗೆ ಇಂದ್ರಿಯಗಳ ನಿಗ್ರಹ ಇರುತ್ತೆ. ತನ್ನ ನಿಜ ಸ್ವರೂಪವನ್ನು ತಿಳಿದುಕೊಂಡಾಗ ಇಂದ್ರಿಯಗಳ ಮಾತನ್ನ ಕೇಳಲ್ಲ. ಇಂದ್ರಿಯಗಳು ಬಾಹ್ಯ ಪ್ರಪಂಚಕ್ಕೆ ಎಳ್ಕೊಂಡು ಹೋಗ್ತಾ ಇರುತ್ತವೆ. ಅವುಗಳನ್ನ ನಿಗ್ರಹಿಸುವ ಶಕ್ತಿ ಬರುತ್ತೆ. ಇನ್ನು ಉನ್ನತವಾದದ್ದು, ಈ ಪ್ರಪಂಚಕ್ಕಿಂತ ಉನ್ನತವಾದದ್ದು, ಇದರಲ್ಲಿ ನಿಜವಾದದ್ದು ಏನು ಅನ್ನೋದು ತಿಳ್ಕೊಂಡಾಗ ಬಾಹ್ಯ ಪ್ರಪಂಚದ ಸೆಳೆತ ಹೊರಟು ಹೋಗುತ್ತೆ. ಹಾಗೆ ಮನಸ್ಸು, ಇಂದ್ರಿಯಗಳಷ್ಟೇ ಅಲ್ಲ, ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾನೆ. ಆವಾಗ ಅವನು ಏನಂದ್ರೆ ಅದನ್ನ ಮಾಡಲ್ಲ. ಅವನು ಮನಸ್ಸಿಗೆ ಸೀಮಿತವಾಗಿರಲ್ಲ, ಬುದ್ಧಿಗೆ ಸೀಮಿತವಾಗಿರಲ್ಲ, ಬರೀ ಈ ದೇಹಕ್ಕೆ ಸೀಮಿತವಾಗಿರಲ್ಲ. ಅವನು ಮಾಡುವ ಕೆಲಸ ಎಲ್ಲ ಲೋಕ ಕಲ್ಯಾಣಗಳ ಕೆಲಸವಾಗಿರುತ್ತೆ. ಅವನು ಜಗದ್ಹಿತಾಯಚ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ನಾನು ಸಚ್ಚಿದಾನಂದಾತ್ಮ, ಶಿವ ನಾನು, ಶಿವೋಹಂ 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 ಅನ್ನೋದು ಸಂಪೂರ್ಣವಾಗಿ ಅವನಲ್ಲಿ ಬೇರೂರಿರುತ್ತೆ. ಹರಿ ಓಂ. ಧನ್ಯವಾದ ಪದ್ಮಮ್ಮ. ಸಾವಿತ್ರಿ ಅಮ್ಮ, ತಮ್ಮ ಅನಿಸಿಕೆಗಳನ್ನ ತಿಳಿಸ್ತೀರಾ? ಹೇಳ್ತೀನಿ. ಅಂದ್ರೆ ಇಲ್ಲಿ ಸ್ಥಿತಪ್ರಜ್ಞೆ ಅಂದ್ರೆ ಯಾರು ಅಂತ ಅಂದ್ರೆ, ಸ್ಥಿತಪ್ರಜ್ಞೆಯನಾಗಿದ್ದವನು ಅವನು ಯಾವುದೇ ಬೇಕು ಬೇಡ ಅನ್ನೋ ಒಂದು ದ್ವಂದ್ವವನ್ನು ಅವನು ದಾಟಿರ್ತಾನೆ. ನನಗೆ ಅದು ಬೇಕು ಇದು ಬೇಡ, ಅದು ಇದ್ರೇನೆ ನನ್ನ ಸರಿ, ಇದು ಬೇಕು ಅಂತ ಅಂದ್ರೆ ಬೇಕು ಬೇಡಗಳ ದ್ವಂದ್ವದಿಂದ ಅವನು ಮುಕ್ತನಾಗಿರ್ತಾನೆ. ಮತ್ತು ಎಲ್ಲ ಸ್ಥಿತಿಯಲ್ಲಿಯೂ ಯಾವುದೇ ಸ್ಥಿತಿ ಬರಲಿ, ದುಃಖ ಇರ್ಲಿ ಸುಖ ಇರ್ಲಿ, ಎಲ್ಲವನ್ನು ಅವನು ಒಂದೇ ರೀತಿಯಿಂದ ನೋಡ್ತಾನೆ. ಅದಕ್ಕೆ ಅಂಟಿಕೊಂಡಿರೋದಿಲ್ಲ. ಅವನು ಸುಖ ಬಂದಾಗ ಹಿಗ್ಗುವುದಿಲ್ಲ, ದುಃಖ ಬಂದಾಗ ಕುಗ್ಗುವುದಿಲ್ಲ. ಅಂಥವನಿಗೆ ನಾವು ಸ್ಥಿತ ಪ್ರಜ್ಞೆ ಅಂತ ಕರಿತೀವಿ. ಆ ಸ್ಥಿತ ಪ್ರಜ್ಞೆನ ಲಕ್ಷಣಗಳು ಅಂದ್ರೆ, ಮೊದಲನೇದು ಅವನು ಆಶೆಗಳಿಂದ ಮುಕ್ತನಾಗಿರುತ್ತಾನೆ ಅಂತ. ಈ ಬಾಹ್ಯ ಆಶೆಗಳಿಂದ ಅಂದ್ರೆ ಪೂರ್ತಿಯಾಗಿ ತನ್ನನ್ನು ತಾನು ನಿಯಂತ್ರಿಸುವಂತ ಶಕ್ತಿಯನ್ನು ಅವನು ಪಡೆದಿರುತ್ತಾನೆ. ಅಂದ್ರೆ ಇಲ್ಲಿ ಆಶೆಗಳಿಂದ ಮುಕ್ತನಾಗಿರ್ತಾನೆ ಅಂದ್ರೆ ಅವನ ಅವಶ್ಯಕತೆಗಳಿಗೆ ಅವನು ಸಂಪೂರ್ಣವಾಗಿ ಕಡೆಗಣಿಸುವುದಿಲ್ಲ. ಆಶೆ ಬೇರೆ, ಅವಶ್ಯಕತೆ ಬೇರೆ. ಅವಶ್ಯಕತೆಗಳು ಎಲ್ಲರಿಗೂ ಬೇಕೇ ಬೇಕು, ಅವಶ್ಯಕತೆಗಳನ್ನು ಕಡೆಗಣಿಸುವುದಲ್ಲ ಅಂತ. ಆದರೆ ಯಾವುದು ಇದೆಯೋ ಅದರಲ್ಲಿಯೇ ಸಂತೃಪ್ತನಾಗುವುದು, ಇಲ್ಲದನ್ನು ಬಯಸುವುದಿಲ್ಲ ಮತ್ತು ಇದ್ದದ್ದನ್ನು ಅದನ್ನು ಬಹಿಷ್ಕರಿಸುವುದಿಲ್ಲ ಅಂತೆ. ಯಾವುದು ಇದೆಯೋ ಅದರಲ್ಲಿಯೇ ಅವನು ಸಂಪೂರ್ಣನಾಗಿ ಸಂತೃಪ್ತನಾಗುತ್ತಾನೆ ಅಂತ. ಬೇಕು ಬೇಡಗಳು ಎಂಬ ದ್ವಂದ್ವದಿಂದ ಅವನು ಸಂಪೂರ್ಣನಾಗಿ ಮುಕ್ತನಾಗಿರುತ್ತಾನೆ ಅಂದ್ರೆ, ಪ್ರತಿಯೊಂದರಲ್ಲಿಯೂ ಅವನು ಸಂತೃಪ್ತನಾಗಿರುತ್ತಾನೆ. ಅಂದ್ರೆ ಪ್ರತಿಯೊಂದು ಕ್ಷಣವನ್ನು ಕೂಡ ಅವನು ಸಂತೋಷದಿಂದ ಕಳೆಯುತ್ತಾನೆ, ಅಥವಾ ಸಂತೋಷದಿಂದ ಅನುಭವಿಸ್ತಾನೆ, ಅಥವಾ ಆನಂದದಿಂದ ಇರುತ್ತಾನೆ. ಅವನು
ಯಾವುದಕ್ಕೂ ಅಂಟಿಕೊಂಡಿರುವುದಿಲ್ಲ. ಅಂದ್ರೆ ಈ ಭೌತಿಕವಾಗಿ ಸಿಗುವಂತ ವಸ್ತುಗಳು ಇವುಗಳು ಯಾವುವು ಶಾಶ್ವತವಲ್ಲ, ಇವೆಲ್ಲ ಕ್ಷಣಿಕ ಎಂದು ಅವನು ಎಲ್ಲ ರಾಗ ಮತ್ತು ದ್ವೇಷಗಳನ್ನು ದಾಟಿರುತ್ತಾನೆ. ಸ್ವಮೋಹತ್ವವನ್ನು ಅವನು ಬಿಟ್ಟಿರುತ್ತಾನೆ ಅಂತ. ಇನ್ನು ಎರಡನೆಯದು, ಅವನು ಯಾವುದೇ ಸ್ಥಿತಿಯಲ್ಲಿಯೂ ಅವನು ತೊಂದರೆಯನ್ನು ಅನುಭವಿಸುವುದಿಲ್ಲ. ಏಕೆಂದ್ರೆ ಅವನು ಯಾವುದೇ ಸ್ಥಿತಿಗೂ ಅಂಟಿಕೊಂಡಿರೋದಿಲ್ಲ ಅಂದಾಗ ಅಲ್ಲಿ ಅವನು ದುಃಖ ಉಂಟಾಗುವುದಿಲ್ಲ. ಅವನಿಗೆ ಯಾವುದೇ ಸ್ಥಿತಿ ಬಂದ್ರು, ದುಃಖದ ಸನ್ನಿವೇಶ ಬಂದರೂ ಅವನಿಗೆ ದುಃಖವಾಗುವುದಿಲ್ಲ, ಸಂತೋಷದ ಸ್ಥಿತಿ ಬಂದರೂ ಕೂಡ ಅವನಿಗೆ ಸಂತೋಷವಾಗುವುದಿಲ್ಲ ಅಂತ. ಈಗ ಫಾರ್ ಎಕ್ಸಾಂಪಲ್, ನಾವು ಯಾವುದೇ ಒಂದು ರೋಡಿನಲ್ಲಿ ಪ್ರಯಾಣ ಮಾಡ್ತಿರ್ತೀವಿ. ಆ ರೋಡಿನಲ್ಲಿ ಹೋಗುವಾಗ ಎಷ್ಟೋ ಅನೇಕ ತಗ್ಗು ದಿನ್ನೆಗಳು ಅಥವಾ ಕಚ್ಚಾ ರೋಡು ಅಥವಾ ಸರಿಯಾದ ರೋಡನ್ನು ಬರ್ಬೋದು, ಅಥವಾ ಸರಿ ಇರ್ಲಾರದೆ ಇರುವಂತ ತಗ್ಗು ದಿನ್ನೆಗಳಿರುವಂತ ರೋಡನ್ನು ಬರ್ಬೋದು. ಆದ್ರೆ ನಾವು ಹೋಗುತ್ತಿರುವ ದಾರಿ ಗುರಿ ನಮಗೆ ಮುಖ್ಯ, ರೋಡು ಮುಖ್ಯ ಅಲ್ಲ. ಅವು ರೋಡು ಅದು ಶಾಶ್ವತವಲ್ಲ. ಈ ತಗ್ಗು ದಿನ್ನೆಗಳು ಮತ್ತು ರೋಡಿನಲ್ಲಿರುವಂತ ಎಲ್ಲ ಈ ಅನಾನುಕೂಲತೆಗಳು ಅವು ಶಾಶ್ವತವಲ್ಲ. ಚಲಿಸುವಾಗ ಅವೆಲ್ಲ ಸಹಜ. ಅಂದ್ರೆ ಇಲ್ಲಿ ತಗ್ಗು ಗುಡ್ಡಗಳು ಬರ್ಬೋದು, ಇವೆಲ್ಲ ಸಹಜ ಸನ್ನಿವೇಶಗಳು. ಅವು ನಮಗೆ ಪೂರಕವಾಗಿರಬಹುದು ಅಥವಾ ನಮ್ಮ ಸನ್ನಿವೇಶಕ್ಕೆ ವಿರುದ್ಧವಾಗಿಯೂ ಕೂಡ ಇರಬಹುದು. ಆದ್ರೆ ಅವು ಯಾವುವು ಶಾಶ್ವತವಲ್ಲ. ಆದ್ರೆ ನಾನು ಹೋಗಿ ಮುಟ್ಟುವ ಗುರಿ ಒಂದೇ ಶಾಶ್ವತ ಅಂತ ತಿಳಿದು ಅವನು ಎಲ್ಲವನ್ನು ಸಂತೋಷದಿಂದ ಸ್ವೀಕರಿಸ್ತಾನೆ. ಇನ್ನು ಮೂರನೇದು, ಅವನು ಭಾವನಾತ್ಮಕವಾಗಿರುವುದಿಲ್ಲ ಅಂತ. ಅಂದ್ರೆ ಅವನಿಗೆ ಯಾವುದೇ ಭಾವನೆಗಳಿಗೆ ಅಂಟಿಕೊಳ್ಳುವುದಿಲ್ಲ ಅಥವಾ ಮೋಹ ಮುಕ್ತನಾಗಿರ್ತಾನೆ ಅಂತ. ಎಂತಹ ಸ್ಥಿತಿ ಬಂದರೂ ಅವನು ಬದಲಾಗುವುದಿಲ್ಲ. ಅಂದ್ರೆ ಎಲ್ಲ ಸ್ಥಿತಿಗಳಲ್ಲಿಯೂ ಕೂಡ ಅವನು ಒಂದೇ ರೀತಿಯಾಗಿ ವರ್ತಿಸುತ್ತಾನೆ. ಅಂದ್ರೆ ಈಗ ಸಮುದ್ರದ ಅಲೆಗಳು, ಈಗ ಸಮುದ್ರ ತನ್ನಲ್ಲಿ ಬರುವಂತ ಅಲೆಗಳ ಬಗ್ಗೆ ಅದು ಯಾವುದೇ ಅಂದ್ರೆ ಅದರ ಬಗ್ಗೆ ಅದು ಹೆಚ್ಚು ಗಮನ ಕೊಡುವುದಿಲ್ಲ ಅಂತ. ಅಲೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಆದ್ರೆ ಸಮುದ್ರ ಮಾತ್ರ ಶಾಂತವಾಗಿರುತ್ತೆ. ಅಲೆಗಳ ಬಗ್ಗೆ ಅದರ ಗಮನವಿರುವುದಿಲ್ಲ ಅಂತ. ಮತ್ತು ಈ ಬರುವಂತ ಅಲೆಗಳು ಕೆಟ್ಟದ್ದು ಒಳ್ಳೆಯದು, ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು, ಈ ಕೆಟ್ಟದ್ದು ಒಳ್ಳೆಯದ್ರ ಬಗ್ಗೆ ಇರುವಂತ ವ್ಯತ್ಯಾಸವೂ ಕೂಡ ಅವರಲ್ಲಿ ಬರುವುದಿಲ್ಲ ಅಂತ. ಎಲ್ಲವೂ ಒಳ್ಳೆಯದೇ ಅಂತ ಅವರು ಭಾವಿಸಿರ್ತಾರೆ. ಅವುಗಳನ್ನು ಕೆಟ್ಟದ್ದು ಒಳ್ಳೆಯದು ಅಂತ ವಿಂಗಡಿಸಿ ನೋಡುವುದಿಲ್ಲ ಅಂತ. ಮತ್ತು ಅವುಗಳಿಗೆ ಅವರು ಅಂಟಿಕೊಳ್ಳುವುದಿಲ್ಲ ಮತ್ತು ಯಾವುದೇ ಒಳ್ಳೆಯ ಕೆಟ್ಟದರ ಬಗ್ಗೆ ವಿಚಾರವೂ ಕೂಡ ಅವರಲ್ಲಿ ಇರುವುದಿಲ್ಲ. ಇನ್ನು ನಾಲ್ಕನೆಯದು, ಸಂಪೂರ್ಣವಾಗಿ ತನ್ನನ್ನು ತಾನು ನಿಯಂತ್ರಿಸಿಕೊಂಡಿರುತ್ತಾನೆ ಅವನು. ಅಂದ್ರೆ ಅವನು ತನ್ನ ಸಾಧನೆಯಲ್ಲಿ ಸಿದ್ಧಿಯನ್ನು ಸಾಧಿಸಿರುತ್ತಾನೆ ಮತ್ತು ಅವನ ಮನಸ್ಸು ಹಾಗೂ ಬುದ್ಧಿ ಕೂಡ ಶಾಂತವಾಗಿರುತ್ತದೆ ಅಂತ. ಅವನೇ ಅಲ್ಲಿ ಬ್ರಹ್ಮನಾಗಿರುತ್ತಾನೆ. ಅಂದ್ರೆ ನಾನು ಬ್ರಹ್ಮನ ಸ್ವರೂಪ ಅಂತ ಅವನು ಸಂಪೂರ್ಣವಾಗಿ ಅರಿತಿರುತ್ತಾನೆ. ಮತ್ತು ತನ್ನ ಎಲ್ಲ ಬಾಹ್ಯ ಇಂದ್ರಿಯಗಳಾಗಲಿ ಕರ್ಮೇಂದ್ರಿಯಗಳಾಗಲಿ ಎಲ್ಲವೂ ಅವನ ನಿಯಂತ್ರಣದಲ್ಲಿರ್ತವೆ. ಅಂದ್ರೆ ಅವನು ಇಂದ್ರಿಯಗಳ ದಾಸನಾಗಿರುವುದಿಲ್ಲ, ಇಂದ್ರಿಯಗಳು ಅವನ ದಾಸನಾಗಿರುತ್ತವೆ. ಅವೆಲ್ಲವುಗಳು ಅವ ಹೇಳಿದಂತೆ ಕೇಳುತ್ತವೆ. ಇಂದ್ರಿಯಗಳನ್ನು ಅವನು ಸಂಪೂರ್ಣವಾಗಿ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರುತ್ತಾನೆ ಅಂತ. ಇನ್ನು ಐದನೆಯದು, ಅವನು ಪರಮ ಶಾಂತನಾಗಿರುತ್ತಾನೆ ಅಂತ. ಅಂದ್ರೆ ಯಾವ ರೀತಿಯಲ್ಲಿಯೂ ಅವನು ವಿಚಲಿತನಾಗುವುದಿಲ್ಲ. ಯಾವುದೇ ಸ್ಥಿತಿಯಲ್ಲಿಯೂ ಅವನು ವಿಚಲಿತನಾಗದೆ ಅವನು ಪರಮ ಶಾಂತಿಯನ್ನು ಅನುಭವಿಸುತ್ತಾನೆ. ಅಂದ್ರೆ ಇಲ್ಲಿ ಯಾವ ರೀತಿಯಲ್ಲಿ ನದಿಗಳು ಸಮುದ್ರವನ್ನು ಬೇರೆ ಬೇರೆ ಕಡೆಯಿಂದ ಬಂದು ಸೇರ್ತವೆ, ಎಲ್ಲ ನದಿಗಳು ಸೇರುವುದು ಸಮುದ್ರನೇ. ಅಂದ್ರೆ ಎಲ್ಲ ಕಡೆಯಿಂದಲೂ ಸಮುದ್ರಕ್ಕೆ ನದಿಗಳು ಬಂದು ಸೇರಿದರೂ ಕೂಡ ಸಮುದ್ರ ವಿಚಲಿತಗೊಳ್ಳುವುದಿಲ್ಲ ಅದು, ಅಥವಾ ಅದಕ್ಕೆ ಏನು ಸಮಸ್ಯೆ ಉಂಟಾಗುವುದಿಲ್ಲ. ಹೇಗೆ ಎಲ್ಲ ನದಿಗಳು ಸಮುದ್ರವನ್ನು ಶಾಂತವಾಗಿಯೇ ಸೇರುತ್ತವೆಯೋ ಹಾಗೆಯೇ ಎಲ್ಲ ಭೋಗಗಳು ಕೂಡ ಸ್ಥಿತಪ್ರಜ್ಞನಿದ್ದವನಲ್ಲಿ ಯಾವುದೇ ವಿಕಾರವನ್ನು ಉಂಟು ಮಾಡುವುದಿಲ್ಲ ಅಂತ. ಅವನ ಮನಸ್ಸನ್ನು ಘಾಸಿಗೊಳಿಸುವುದಿಲ್ಲ ಅಂತ. ಅವೆಲ್ಲವೂ ಶಾಂತವಾಗಿಯೇ ಅವನಲ್ಲಿಯೂ ಕೂಡ ಸೇರಿ ಹೋಗುತ್ತವೆ ಅಂತೆ. ಹೀಗೆ ಇಂತಹ ಸ್ಥಿತಿಯನ್ನು ಪಡೆದಂತ ಆ ಪುರುಷನು ಪರಮ ಶಾಂತಿಯನ್ನು ಪಡೆಯುತ್ತಾನೆ ಅಂತ. ಅಂದ್ರೆ ಅವನು ಭೋಗಗಳನ್ನು ಬಯಸುವವನು ಆದ್ರೆ ಭೋಗಗಳನ್ನು ಬಯಸುವವನು ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅವನು ಭೋಗಗಳಿಗೆ
ಅಂಟಿಕೊಂಡಿರುವುದಿಲ್ಲ. ಆದರೆ ಅವಶ್ಯಕತೆ ಇರುವುದಷ್ಟೇ ಅಂದ್ರೆ ಅವಶ್ಯವಿರುವುದನ್ನಷ್ಟೇ ಅವನು ಪೂರೈಸಿಕೊಳ್ಳುತ್ತಾನೆ ಅಂತ. ಇನ್ನು ಸ್ಥಿತಪ್ರಜ್ಞನ ಇಂದ್ರಿಯಗಳ ವಿಷಯಗಳಿಂದ ಎಲ್ಲವಾಗಿ ಅವುಗಳು ನಿಗ್ರಹಿಸಲ್ಪಟ್ಟಿರುತ್ತವೆ ಮತ್ತು ಅವನ ಬುದ್ಧಿಯೂ ಕೂಡ ಸ್ಥಿರವಾಗಿರುತ್ತದೆ ಅಂತ. ಇನ್ನು 6ನೇದು ಸ್ಥಿತಪ್ರಜ್ಞನು ಪರಿಪೂರ್ಣನಾಗಿರುತ್ತಾನೆ ಅಂತ. ಸ್ಥಿತಪ್ರಜ್ಞನು ಸಂಪೂರ್ಣನಾಗಿರುತ್ತಾನೆ ಅಂದ್ರೆ ಅವನು ಎಲ್ಲ ಕಾಮನೆಗಳನ್ನು ತ್ಯಜಿಸಿ ಮಮತಾರಹಿತನು, ಅಹಂಕಾರವಿರೋದಿಲ್ಲ ಮತ್ತು ಅವನು ಲೋಕ ಕಲ್ಯಾಣಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಿರುತ್ತಾನೆ ಅಂತ. ಅವನೇ ಶಾಂತಿ ದೂತನಾಗಿರುತ್ತಾನೆ ಅಂತ. ಅಂದ್ರೆ ಇಲ್ಲಿ ಅವನು ಎಲ್ಲ ಜ್ಞಾನವನ್ನು ಸಂಪೂರ್ಣವಾಗಿ ಪಡೆದು ಆ ಪಡೆದಂತ ಜ್ಞಾನವನ್ನು ಅವನು ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸುತ್ತಾನೆ ಅಥವಾ ಲೋಕ ಕಲ್ಯಾಣಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರುತ್ತಾನೆ. ಅಂದ್ರೆ ಅವನಿಗೆ ದೇಹ ಭಾವನೆ ಇರುವುದಿಲ್ಲ. ಅವನು ಸಂಪೂರ್ಣವಾಗಿ ಜಗತ್ತಿಗೆ ಹಿತವನ್ನು ಬಯಸುವವನಾಗಿರುತ್ತಾನೆ ಅಂತ. ಇನ್ನು 7ನೇದು ಅವನೇ ಬ್ರಹ್ಮನಾಗಿರುತ್ತಾನೆ ಅಂತ. ಈ ಎಲ್ಲ ಲಕ್ಷಣಗಳನ್ನು ಪಡೆದ ಮೇಲೆ ಅವನು ಯೋಗಿಯಾಗಿರುತ್ತಾನೆ ಅಥವಾ ಅವನು ಯಾವುದಕ್ಕೂ ಮೋಹಿತನಾಗಿರುವುದಿಲ್ಲ. ಹಾಗೂ ಅಂತ್ಯಕಾಲದಲ್ಲಿಯೂ ಕೂಡ ಅವನು ಬ್ರಹ್ಮನ ಸ್ಥಿತಿಯಲ್ಲಿಯೇ ಸ್ಥಿತನಾಗಿದ್ದು ಅವನು ಬ್ರಹ್ಮಾನಂದವನ್ನು ಪಡೆಯುತ್ತಾನೆ ಅಥವಾ ಪರಮಾನಂದವನ್ನು ಪಡೆಯುತ್ತಾನೆ ಅಂತ. ಹೀಗೆ ಅವನೇ ಬ್ರಹ್ಮನಾಗಿ ಬಿಟ್ಟಿರ್ತಾನೆ ಅಂತ. ಅವನಿಗೆ ಬ್ರಹ್ಮನಿಗೆ ಯಾವ ವ್ಯತ್ಯಾಸವೇ ಉಳಿಯೋದಿಲ್ಲ ಅಂತ. ಅವನೇ ಬ್ರಹ್ಮನಾದಾಗ ಅವನು ಪರಮಾನಂದ ಸ್ಥಿತಿಯಲ್ಲಿರುತ್ತಾನೆ ಅಂತ. ಇವೇ ಸ್ಥಿತಪ್ರಜ್ಞ ಪುರುಷನ ಲಕ್ಷಣಗಳು ಸರ್. ಧನ್ಯವಾದ ಸಾವಿತ್ರಿ ಅಮ್ಮ. ಥ್ಯಾಂಕ್ ಯು ಸರ್. Padmaji, would you like to share your views? Yes, sir. I think the points are same, sir. First is desireless. So, person who is established in Sthita Prajna is desireless, meaning the objects of this world do not create disturbances in him. He is fully established in the self. So, he is always satisfied. So, there are not many desires to the object that are arising. Second is situational stability. So, any kind of situation comes, he is not bewildered by it. So, he is unshaken in all the situations. Emotional stability is where there is complete acceptance of whatever is coming towards one, whether it is good or evil, that judgment is not there. Because of the absence of judgment, there is complete acceptance. Then self-control. So when there is complete self-control also, I think it also leads to not being disturbed emotionally and going behind raga and dvesha. Because of raga and dvesha, there is no disturbances. Tranquility is where there is calmness in the mind at all times. And established in Purnatva. Purnatva comes because of the feeling of completeness. So if I feel I am complete, then I won't be looking for anything to fulfill the lack. So that way also desires are not creating disturbance within him. So oneness with Brahman is because he does not just believe in that saying because of the scriptural knowledge, but because he is established in Brahman itself. So there is oneness. Wonderful, Padmaji. So all of you have described the characteristics very well. When you look at Bhagavad Gita, what is the central aspect that Bhagavad Gita is highlighting? What is that Bhagavan Shri Krishna, Vedavyasa Maharshi is highlighting? In one viewpoint, what is the most repeating aspect in all the chapters of Bhagavad Gita? It would be the focus on
in different words, Bhagavan Shri Krishna explains that throughout Bhagavad Gita. And one of the very important word through which it is explained is Sthita Pragna or Sthita Pragnatva, as it applies to you and me. So it's very important to understand the word Sthita and Pragna. Sthita, unwavering. Pragna, intellect, in a very simplistic sense. What does it mean? An unwavering intellect. What is this unwavering intellect? What is the purpose of the intellect? Purpose of the intellect is to make decisions in life. It has to choose between that and this, right and wrong, good and bad. So like that, we constantly, you and I are in a world where you and I have to constantly make decisions. So then what does it mean to have an unwavering intellect? An unwavering intellect, you and I, when we do not have a right model to look at. For example, somebody comes and says, your computer is very slow. There is a better computer. Unless you and I experience that computer, see that computer, for example, let's assume you and I are watching some video in our computer. And every 2 minutes it stops, and then it shows loading, and then it starts after half a minute. So that is the experience you and I may have been accustomed to. Now we go and see some other computer that they say is very good, very fast. There we see no such waiting, simply it plays, and the sound quality is also good. The video looks so enriching. So suddenly we feel, oh, this is a better computer. Is it not? Like that, in life, the one who is established in that unwavering intellect, if you and I do not meet such a person or such a being, there is no way to understand. So therefore, in one sense, Sri Krishna constantly throughout Bhagavad Gita, every other teaching is like a marketing for you and me to go to and seek a realized being called Sthita Pragna. Because in life, you and I learn by looking at specific, relatable examples. However, in that pursuit of who is a Sthita Pragna, there are many words. Who is a Sadguru? Who is the Jnani? Who is that one who has established in that which we mysteriously call as Paramatma? The one who can be called as by many other names, Avaduta. So like that, many names are there. Many words are there in the spiritual journey. So therefore, to help you and me recognize, there are certain characteristics that Sri Krishna continuously explains in all the chapters of Bhagavad Gita. And in second chapter, these are the most famous shlokas, the Sthita Pragna shlokas. So we'll just have a quick look at them and then we will continue. So it starts by Arjuna asking that simple question, Sthita Pragnasya ka bhasha? Shri Krishna, tell me, what are the characteristics of such a Sthita Pragna? Why is focus on this question? And why the next few shlokas, Shri Krishna takes so much of effort to explain different characteristics so that you and I, in your and my pursuit of recognizing that divinity within us, you and I need a right role model. So the reason why Shri Krishna explains all this is not for a theoretical knowledge, is for you and I to start developing those qualities within you and me, for you and me to see that in that who we want to call as role model, who we want to call as our guide,
who we want to call as our Sadguru, and get established in that. So it is for a transformation that Sri Krishna is showing all this to us. So it starts by Arjuna asking this question. And then Sri Bhagavan Uvacha. So he says, first and foremost, the one who discards selfish desire, so which is the focus of 2.55. Why does one discard any desire in life? Because life all around us, is full of, I want that, I want this. Why would someone discard? Because there must be something higher that must have, that realize one must have reached, in which there is no need for all these other petty fulfillments. So why the selfish desires are no more there is a question that you and I must ask. Then dukkeshu anudvigna manaha sukheshu vigata spruhaha. In life, we constantly see even a small pain, we feel like crying. If somebody comes and yells at us, you are not good, we feel like very sad. That is how it feels very naturally. Or is it natural? Here, Sri Krishna is giving us another characteristic. He is undisturbed, come what may. If a sad situation comes, he is okay. If a very happy situation comes, he is okay. He is not seeking, he is not craving for only one kind of experience of life. How is it possible? You and I naturally feel that, hey, I want to be happy. But here is a person who is not necessarily saying, I want to only have happy experiences, or I don't want sad experiences. How is it possible? What would be the state of mind? What would be the realization through which such a tranquility can come? How is it really possible that one can be free from fear, anger? Is a question that you and I must ask. Is the introspection you and I must have. What causes fear in me? What is the source of anger in me? And is it really possible that I don't have to seek pleasure? If I don't have to seek pleasure, which seems like a natural movement within me, each one of us naturally crave for pleasurable situation, and we want to avoid unpleasurable or sad situations. None of us here say, wantingly, I want to get into sad situation. So how is it possible that sad situation or the so-called pleasurable or happy situation is not something that one can be equanimous towards? Is it possible? If so, what is that internal realization through which I can be like that? Is what you and I must clearly introspect. Then, unattached under all conditions. If success comes, if a lot of money comes, or if failure comes, if a lot of money goes, if health situation comes, whatever, this sthita prajna seems to be undisturbed. How? What is the way by which one can be like that? And is able to consciously be active in the world and at the same time be completely withdrawn. Because the life that we are living is full of action. You and I cannot really escape this action-oriented world. There's nothing to really escape here. But how is it possible? Kurmanganiva. Excellent example that Sri Krishna gives here. A kurma, a tortoise, which can, as soon as there's a danger, simply withdraws and goes into its shell so that the other animal cannot really do any harm. So what is that image? As far as your and my situation of life is concerned, come what may, how can I, whether it is necessary, I act,
If it is not necessary, I can be withdrawn. And if I withdraw, can I really be calm? What will enable me to be like this kurma, which is what the characteristic of the Sthita Prajna is? What is my day-to-day situation when I should be involved and when I should withdraw? So like that, through this quality, Sri Krishna is prompting to develop that viveka within you and me. See, at the end of the day, the shlokas are not necessarily picturization of some person called Sthita Prajna. We may say, oh, Ramakrishna Paramahamsa, Sri Ramana Maharshi, Prabhuji, Mata Amritanandamayi, oh, all these are Sthita Prajnas. But what is Sri Krishna essentially saying? What the Sadguru is saying is, that is your true nature. That is my true nature. If it is my true nature, if it is your true nature, how can I get established like that? Is what the fundamental question that Sri Krishna is raising here. Then he goes on to say, there is no taste for enjoyment of these worldly objects. How is it possible? Whatever may be the turbulence, like how wonderful example comes in the second chapter itself, which is what Savitri Amma also said. When rivers are joining the ocean, there's a lot of turbulence because the river is so huge by itself. But how come the ocean is not affected by it? When you are in the river, it feels like, my God, such a big thing. But when it goes and joins the ocean is enormous. So it has no way or no power over the ocean. Simply it becomes part of it. So how is it possible for you and me? So like that, through the Sthita Prajna Lakshana questions or the Sthita Prajna Lakshana characteristics description, you and I can start bringing out those qualities. It is not that it is a quality that is missing in you and me. It is just that that quality is subdued. That quality is kept in the back. I will become peaceful one day when something happens in my life, is usually how we keep pushing that out. Everybody around me reacts angrily for different situations. I will also. So like that, we've become a creature of the habit patterns. So here, through the Sthita Prajna Lakshana, Sri Krishna and Sadguru, all of them are prompting us to wake up to our own inner reality, our own divine nature. Why? Because then you will have a life which is wonderful. It is not wonderful because wonderful situations are happening. It is because I myself am complete. There is nothing I can gain from the world, or there is nothing that I can lose to the world, is the complete clarity. And that is your true nature. That is the so-called, the Constitution of India gives you the freedom of speech, right? By being a citizen of India, you have the freedom of the speech to express your viewpoint in a way that it is not hurtful to others. Similarly, realizing your Purnatva, recognizing your ultimate nature is the very purpose, the fundamental purpose of life. So therefore, Sri Krishna and Sadguru are constantly reminding us. Sri Krishna, throughout all the chapters, is constantly reminding Sthita Prajna, Sadguru, Jnani, like that, through various, who is a fulfilled bhakta, who is a true bhakta, like that, through many, many different ways. Throughout Bhagavad Gita, Sri Krishna is pointing to us. And we are fortunate to be in a satsanga where we have many examples. Our Sadguru is a living example.
So like that, it's a way by which you and I can evaluate and can get established in that very true nature of you and me. Hari Om. Is there any further question or points anybody wants to add? All right. Sir, for the first characteristic of the Sthita Prajna, right, the desireless. Yeah. Desireless doesn't mean thoughtless, right? Because without thoughts, there cannot be any action, right? So that's why he says selfish desire there. So there is no selfish desire. Means what? I, as a separate thing, wanting something from the world. It is like, that's why we keep giving this example. No? When I'm eating, I'm not thinking, oh, this is for my finger that I'm eating. The eating is an action which is for nourishing this so-called whole body. Therefore, in a Sthita Prajna, in a Jnani, in a Sadguru, in a realized being, the action occurs and the outcome is Loka Kalyana, because there is no more separation, there is no more individual. So therefore, the desires that occur. So look at the nature of the work that happens around a realized being. They bring about transformation. Look at what India is itself going through right now. There's a transformation happening. Why? Because the right leaders are at the center. So like that, the impact of a Sthita Prajna's action is no more very localized and small. It creates well-being for all who are involved. So there is no more selfish desire. You ask Modi, he tells you 24/7, I am working for 2047 vision. India as a wonderful, well-developed and a country that is able to fulfill its role of Vishwaguru. That's the vision. And he's not talking in terms of we want to be richest country. He's talking in terms of we want to make that progress so that we can help others. So the vision that he's giving is not a you are going to be better than the other. So he's not putting a vision of more over somebody else. He's saying you become better so that everybody else also can become better. So that is the quality of the action of a realized being. Does that clarify? Anything else? Wonderful. So if there is no more question related to Sthita Prajna, shall we take up the next question? Is that okay with all of you? Padma ji, Savitri ji, Padmama. ಓಕೆ ಸರ್. ಅಂದ್ರೆ ನಿಮ್ಗೆ ಟೈಮ್ ಸ್ಟಿಪ್ಯುಲೇಷನ್ ಇಲ್ಲ ಅಂದ್ರೆ ಓಕೆ. ಏನು ತೊಂದರೆ ಇಲ್ಲಮ್ಮ. It is only 7. Anyway, we have the session till 7:30, no? Savitri amma, ನಿಮ್ಗೆ ಓಕೆನಾ? ಕಂಟಿನ್ಯೂ ಮಾಡೋಣ. ಓಕೆ ಸರ್, ನಡೀತು ಸರ್, ನಡೀತು. Okay. ಹಾಗಾದ್ರೆ then let's take up the next question. What is Purnatva? So we keep talking about this Purnatva, completeness. What is this Purnatva? And how Brahma, world, Jiva are also Purna. Brahman is called as the one which is magnificent, the infinite. So that you and I can understand. But how come the world and Jiva are also Purna? That is the focus of this question now. What is Purnatva? ಏನು ಸಂಪೂರ್ಣತೆ ಅಂದರೆ ಹೇಗೆ ಬ್ರಹ್ಮ, ಪ್ರಪಂಚ ಮತ್ತು ಜೀವ ಇವುಗಳು ಸಹ ಪೂರ್ಣ is the next question. Savitri amma?
ಹಾ ಸರ್ ಹೇಳ್ತೀನಿ. ಅಂದ್ರೆ ಇಲ್ಲಿ ಪೂರ್ಣತ್ವ ಅಂತಂದ್ರೆ ಸ್ಥಿತಪ್ರಜ್ಞನ ಸ್ಥಿತಿಯೂ ಕೂಡ ಪೂರ್ಣತ್ವದಲ್ಲಿ ಇರುತ್ತೆ, ಅಥವಾ ಅವನು ಕೂಡ ಒಂದು ಬ್ರಹ್ಮನ ಒಂದು ಅಂಶವೇ ಆಗಿರುತ್ತಾನಂತೆ. ಈಗ ನಾನು ಯಾರು ಅಂತ ತಿಳಿದುಕೊಂಡಾಗ ನಾನು ಬ್ರಹ್ಮನೇ ಅಥವಾ ಬ್ರಹ್ಮನ ಅಂಶ ನನ್ನಲ್ಲಿಯೂ ಇದೆ ಅಂತ ನಾವು ಹೇಳ್ತೇವೆ. ಆದ್ರೆ ಅಂದ್ರೆ ಅವನ ಲಕ್ಷಣಗಳು ನನ್ನಲ್ಲಿ ಬಂದಾಗ, ಬ್ರಹ್ಮನ ಅಥವಾ ಭಗವಂತನ ಲಕ್ಷಣಗಳನ್ನು ನಾವು ಅನುಸರಿಸಿದಾಗ ನಾವು ಕೂಡ ಅವನಲ್ಲಿ ಒಂದಾದಾಗ ಅದೇ ಪೂರ್ಣತ್ವ ಅಂತ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 0 ಅದೊಂದು ಪೂರ್ಣ ಸಂಖ್ಯೆ ಅಂತ ಹೇಳ್ತೀವಿ ನಾವು. ಆದ್ರೆ ಹಿಂದೆ ನಾವು ಯಾವುದೇ ಸಂಖ್ಯೆಯನ್ನು ಸೇರಿಸಿದ್ರು ಅದಕ್ಕೆ ಏನು ವ್ಯತ್ಯಾಸವಾಗುವುದಿಲ್ಲ, ಮುಂದೆ ಯಾವುದೇ ಸಂಖ್ಯೆಯನ್ನು ಸೇರಿಸಿದರೂ ಕೂಡ ಅದಕ್ಕೆ ಏನು ವ್ಯತ್ಯಾಸವಾಗುವುದಿಲ್ಲ. ಅದು ಸಂಪೂರ್ಣವಾಗಿದೆ ಅಥವಾ ಅದು ಪೂರ್ಣವಾಗಿದೆ ಅಂತ. ಹಾಗೆ ಈ ಸ್ಥಿತಪ್ರಜ್ಞೆ ಸ್ಥಿತಿಯನ್ನು ತಲುಪಿದ ಮೇಲೆ ಅವನು ಸಂಪೂರ್ಣವಾಗಿ ಪೂರ್ಣವಾಗಿ ಬಿಟ್ಟಿರ್ತಾನೆ ಅಂತ. ಅಂದ್ರೆ ಭಗವಂತನಿಗೂ ಏನು ವ್ಯತ್ಯಾಸವಿಲ್ಲ, ಅವನಿಗೂ ಏನು ವ್ಯತ್ಯಾಸವಿಲ್ಲ ಅಂತ. ಭಗವಂತನ ಲಕ್ಷಣಗಳು ಸ್ಥಿತಪ್ರಜ್ಞೆ ಸ್ಥಿತನ ಲಕ್ಷಣಗಳಾಗಿರುತ್ತವೆ. ಆಗ ಅವನು ಪೂರ್ಣತ್ವವನ್ನು ಪಡೆದಿರುತ್ತಾನೆ ಅಂತ. ಇದೇ ಪೂರ್ಣತ್ವ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಬ್ರಹ್ಮ, ಜಗತ್ತು ಮತ್ತು ಜೀವ ಇವು ಹೇಗೆ ಅಂದ್ರೆ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುತ್ತವೆ ಅಂತ. ಅಂದ್ರೆ ಇಲ್ಲಿ ಬ್ರಹ್ಮ, ಜಗತ್ತು ಮತ್ತು ಜೀವ ಇವು ಮೂರು ಹೇಗೆ ಒಂದಕ್ಕೊಂದು ಸಂಬಂಧವನ್ನು ಹೊಂದಿವೆ ಅಂತ. ಅಂದ್ರೆ ಇಲ್ಲಿ ನಾನು ಬ್ರಹ್ಮನೇ ಆದ್ಮೇಲೆ ಜಗತ್ತು ಕೂಡ ಬ್ರಹ್ಮನಿಂದಲೇ ನಿರ್ಮಿಸಲ್ಪಟ್ಟಿದೆ, ಮತ್ತು ಪ್ರತಿಯೊಬ್ಬ ಜೀವಿಯೂ ಅವನ ಅಂಶವಾದ ಮೇಲೆ ಎಲ್ಲವೂ ಅವನನ್ನು ಸೇರಿದ ಮೇಲೆ ಅದು ಪೂರ್ಣತ್ವನೇ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ಆಗ್ಲಿ ಅಮ್ಮ, ಧನ್ಯವಾದ. ಥ್ಯಾಂಕ್ ಯು ಸರ್. ಪದ್ಮ ಅಮ್ಮ, ತಮ್ಮ ಅನಿಸಿಕೆ ಏನು? ಸರ್, ಪೂರ್ಣತ್ವ ಅಂತಂದ್ರೆ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನೋದು ನಾವು ಪ್ರತಿ ದಿನಾನು ಧ್ಯಾನ ಶ್ಲೋಕಗಳಲ್ಲಿ ಹೇಳ್ತೀವಿ. ಅಂದ್ರೆ ಇಡೀ ಈ ಬ್ರಹ್ಮಾಂಡ ಏನಿದೆ ಅದು ಎಲ್ಲ ಪೂರ್ಣ, ಎಲ್ಲವನ್ನು ಒಳಗೊಂಡಿರುವಂತಹದ್ದು, ಅದು ಅಖಂಡ. ಅದು ಪೂರ್ಣದಿಂದ ಯಾವ್ದಾದ್ರೂ ಒಂದು ಭಾಗವನ್ನ ತೆಗೆಯಿದ್ರೆ ಅದು ಪೂರ್ಣವೇ ಆಗಿರುತ್ತೆ. ಅದು ಹೊರಗಡೆಗೆ ಎಲ್ಲೂ ಬರೋದಕ್ಕಾಗಲ್ಲ. ಸಂಪೂರ್ಣ ಅದು ಆವರಿಸಿಕೊಂಡಿರುವಾಗ ಅದು ಹೇಗೆ ಅದರಿಂದ ಹೊರತಾಗಿರೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಪೂರ್ಣಕ್ಕೆ ಪೂರ್ಣವನ್ನು ಸೇರಿಸಿದಾಗ ಅದು ಸಹ ಪೂರ್ಣವೇ ಆಗಿರುತ್ತೆ. ಪೂರ್ಣಕ್ಕೆ ನಾನೇನೋ ಸೇರಿಸ್ದೆ ಅಂತಂದ್ಬಿಟ್ಟು ಅನ್ಕೊಳ್ತೀನಿ, ಆದ್ರೆ ಎಲ್ಲಿಂದ ತಂದು ಸೇರಿಸ್ತೀಯಾ? ಎಲ್ಲಿಂದನೂ ತಂದು ಸೇರ್ಸಕ್ಕಾಗಲ್ಲ. ಅದರಿಂದನೇ ತೆಗೆದು ಅದಕ್ಕೆ ಹಾಕಿದಾಗ ಅದು ಪೂರ್ಣವೇ ಆಗಿರುತ್ತೆ. ಆದ್ರೆ ಒಂದು ಆ ಸಂಪೂರ್ಣತೆಯಲ್ಲಿ ಒಂದನ್ನ ನಾನು ತೆಗೆದುಕೊಂಡಾಗ ಅದು ಸಪ್ರೇಟ್ ಅಂತಂದ್ಬಿಟ್ಟು ಭಾವಿಸಿಕೊಂಡಿರ್ತೀನಿ. ಹಾಗೆ ಅದು ಜೀವ, ನಾನು ಜೀವಿಯಾಗಿ ನಾನು ಸಪ್ರೇಟ್ ಅಂತಂದ್ಬಿಟ್ಟು ಅನ್ಕೊಂಡು ನಾನು ಲಿಮಿಟೆಡ್ ಆಗೋಗಿದ್ದೀನಿ. ಆದ್ರೆ ಹಾಗಲ್ಲ. ಪ್ರತಿಯೊಂದು ಈಗ ನಮ್ಮ ಜೀವನ ನಡೆಯೋದೆಲ್ಲ ನಾನು ಹಾಗೆ ಸಪ್ರೇಟ್ ಆಗಲ್ಲ. ನನ್ನ ಇನ್ವಾಲಂಟರಿಯಾಗಿ ಎಷ್ಟು ಕಾರ್ಯಗಳು, ಎಷ್ಟು ಕ್ರಿಯೆಗಳು ನನ್ನಲ್ಲಿ ನಡೆಯುತ್ತಾ ಇರುತ್ತೆ. ಒಂದಕ್ಕೊಂದು ಪೂರಕವಾಗಿ ನಡೀದೇ ಇದ್ರೆ ಯಾವ ಒಂದು ಜೀವಿನೂ ಇರೋದಕ್ಕೆ ಸಾಧ್ಯ ಇಲ್ಲ. ಜೀವನ ಅನ್ನೋದು, ಪ್ರಪಂಚ ಅನ್ನೋದು ನಡೆಯಲ್ಲ. ಎಲ್ಲವೂ ಒಂದಕ್ಕೊಂದು ಪೂರಕವಾಗಿ ನಡೀತಾ ಇದೆ. ಈಗ ಸೂರ್ಯನಿಲ್ಲದೆ ಜೀವರಾಶಿಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಗಾಳಿ, ಈ ಪಂಚಭೂತಗಳು ಇಲ್ಲದೆ ಯಾವುದು ನಡೆಯಲ್ಲ. ಇದೆಲ್ಲ ಏನು ಬ್ರಹ್ಮನೇ ಆಗಿದೆ ಇರೋದು. ಬ್ರಹ್ಮನೇ ಅಸ್ತಿತ್ವವಾಗಿ, ಅರಿವಾಗಿ ಮತ್ತೆ ಆನಂದವಾಗಿ ಇರುವಂತಹದ್ದು. ನಾವು ಈ ಪ್ರಪಂಚವನ್ನು ನೋಡಿದಾಗ
ನಾನು ಬೇರೆ, ಪ್ರಪಂಚ ಬೇರೆ, ಎಲ್ಲೋ ಪರಮಾತ್ಮ ಎಲ್ಲೋ ಬೇರೆ ಇದ್ದಾನೆ ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಅದು ಈ ಪ್ರಪಂಚವನ್ನ ನಾನು ನೋಡಿದಾಗ ಇಲ್ಲಿ ಏನು ಕಾಣಿಸುತ್ತೋ ನಾಮ ರೂಪಗಳ ಕಡೆ ಮಾತ್ರ ನಾನು ನೋಡ್ತೀನಿ. ಅದಕ್ಕೆ ನನಗೆ ಅದು ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಅದರ ಒಳಗೆ ಇರುವಂತಹ ಅಸ್ತಿತ್ವದ ಕಡೆಗೆ ನನ್ನ ಗಮನ ಹೋಗಲ್ಲ. ಆದರೆ ಅಸ್ತಿತ್ವದ ಕಡೆಗೆ ಹೋಗಿ ನಾಮ ರೂಪಗಳನ್ನು, ಅದು ಸಹ ಬ್ರಹ್ಮನೇ. ಅದು ಆ ಒಂದು ವಿವಿಧ ಕ್ರಿಯೆಗಳನ್ನು ನಡೆಸುವುದಕ್ಕೋಸ್ಕರ ಹೀಗೆ ಶಕ್ತಿಯಾಗಿಯೂ, ನಾಮ ರೂಪಗಳು ಏನಿದೆ ಅದು ಶಕ್ತಿಯಾಗಿಯೂ, ಅಸ್ತಿತ್ವ ಏನಿದೆ ಅದರ ಒಂದು ಇರುವಿಕೆಯಲ್ಲಿ ಇದರ ಚಟುವಟಿಕೆಗಳನ್ನ ನಡೆಸ್ತಾ ಇದೆ. ಅದು ಇಲ್ಲದೆ ಇದು ಇಲ್ಲ, ಇದು ಇಲ್ಲದೆ ಅದು ಇಲ್ಲ ಅನ್ನೋ ಒಂದು ಜ್ಞಾನ ನಮಗೆ ಬಂದಾಗ ಪ್ರಪಂಚ ಅದೇ. ಮತ್ತೆ ಪ್ರಪಂಚದಲ್ಲಿ ಏನು ಕಾಣಿಸ್ತಾ ಇದೆಯೋ ಅದರ ಒಂದು ಭಾಗವೇ ನಾನು. ನನ್ನಲ್ಲಿಯೂ ಸಹ ನನ್ನನ್ನು ನಾನು ಸಂಪೂರ್ಣವಾಗಿ ನಾನು ಅರಿತುಕೊಂಡ್ರೆ ಪ್ರಪಂಚ ಬೇರೆ ಅಲ್ಲ. ನನ್ನಲ್ಲೂ ಹಾಗೆ ಎಲ್ಲ ಕ್ರಿಯೆಗಳು ನಡೀತಾ ಇರೋದು ಈ ಪರಮಾತ್ಮನಿಂದಲೇ. ನಾನು ಪರಮಾತ್ಮ ಸ್ವರೂಪಿನೇ ಅನ್ನುವುದು ನನಗೆ ಸಂಪೂರ್ಣವಾಗಿ ಮನವರಿಕೆಯಾಗತ್ತೆ. ಹೇಗೆ ಅಂದರೆ ಸದ್ಗುರುಗಳ ಮುಖೇನ ನಾವು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿದಾಗ ಆ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ. ಅದನ್ನ ಸಂಪೂರ್ಣ ನಾವು ಮನದಟ್ಟು ಮಾಡಿಕೊಂಡು ಇಟ್ಕೊಂಡಾಗ ಅದೇ ಒಂದು ಎಲ್ಲ ಕಡೆನೂ ಹೊರ ಪ್ರಪಂಚದಲ್ಲೂ ಮತ್ತೆ ನನ್ನಲ್ಲೂ ಬಾಹ್ಯದಲ್ಲೂ ಮತ್ತು ಅಂತರ್ಮುಖವಾಗಿಯೂ ಎಲ್ಲ ಕಡೆಯೂ ನಾನು ಅದನ್ನು ನೋಡ್ತೀನಿ. ಅಂದ್ರೆ ಇವಾಗ ನಾನು ಪ್ರಪಂಚದಿಂದ ಹೊರತಲ್ಲ, ಅಂದ್ರೆ ನಾನು ಪೂರ್ಣ, ಪ್ರಪಂಚವೂ ಪೂರ್ಣ, ಸಚ್ಚಿದಾನಂದ ಸ್ವರೂಪಿ ಅಂತ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು. ಹಾಗಾಗಿ ನಾನು ಇಲ್ಲಿ ಆತ್ಮನು ಮೋಕ್ಷಾರ್ಥಂ ಜಗದ್ಹಿತಾಯ ಚ ಅನ್ನುವ ಒಂದು ತತ್ವದ ಮೇಲೆ ನನ್ನ ಕೆಲಸಗಳನ್ನ ನಡೆಸಬೇಕು. ನಾನು ಈ ಜ್ಞಾನವನ್ನ ಯಾವಾಗ ಪಡ್ಕೊಳ್ತೀನೋ ಆವಾಗ ನಾನು ಸಪ್ರೇಟ್ ಅನ್ನೋದು ಏನೂ ಇಲ್ಲ. ನನ್ನ ಕೆಲಸಗಳೆಲ್ಲನೂ ಭಗವಂತನ ನಡೆಸ್ತಾ ಇರೋದು ಅನ್ನೋದು ಗೊತ್ತಾಗುತ್ತೆ. ನಾನು ಈ ಮನಸ್ಸು, ಬುದ್ಧಿ, ದೇಹಕ್ಕೆ ಮಾತ್ರ ಸೀಮಿತವಾಗಿ ಇರಲ್ಲ. ಗುರುಜಿಗಳು ಒಂದು ಸಿಂಪಲ್ ಇದು ಕೊಡ್ತಾರೆ, ಕಾಫಿ ಮಾಡೋದು ನಾ ಮಾಡ್ತೀನ ಅಂತ. ಅದು ಬಹಳ ಪ್ರಸಿದ್ಧವಾದಂತಹ ಒಂದು ಅವರ ಹೇಳಿಕೆ. ಹಾಗೆ ನಾನು ಅನ್ಕೊಂಡಿರ್ತೀನಿ ಎಲ್ಲ ಅಂತಂದ್ಬಿಟ್ಟು, ಆದ್ರೆ ಇಲ್ಲ, ಜಗತ್ತಿನಲ್ಲಿ ಪ್ರತಿಯೊಂದು ಒಂದಕ್ಕೊಂದು ಕನೆಕ್ಟೆಡ್. ಇಲ್ಲ ಅಂದ್ರೆ ಕಾಫಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನನ್ನ ಪ್ರತಿಯೊಂದು ಚಟುವಟಿಕೆನೂ ಹಾಗೆ ಒಂದಕ್ಕೆ ಒಂದು ಪೂರಕವಾಗಿ ನಡೆಯುತ್ತೆ. ಆದ್ರಿಂದ ಎಲ್ಲವೂ ಪೂರ್ಣವೇ. ನಾನು ಪ್ರಪಂಚದಿಂದ ಹೊರತಲ್ಲ, ನಾನು ಪ್ರಪಂಚದ ಭಾಗ ಅನ್ನೋದು ಇಲ್ಲಿ ನನಗೆ ಅರ್ಥವಾಗಿರುವಂಥದ್ದು. ಬ್ರಹ್ಮನೇ ಎಲ್ಲವೂ, ಎಲ್ಲ ವಿವಿಧ ರೀತಿಗಳಲ್ಲಿ ಕಾಣುವುದು ಬ್ರಹ್ಮನೇ. ಹರಿವಂಶ್, ನಾನು ಭಾಗ ಅನ್ನೋ ಒಂದು ಭಾವನೆ ಇದ್ದಾಗ ಅದು ಹೇಗೆ ಸಂಪೂರ್ಣ ಆಗ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಭಾಗ ಅಂತಂದ್ರೆ ಇನ್ನೇನೋ ಅದರಲ್ಲೇ ಒಳಗೊಂಡಿರುವಂತಹದ್ದಷ್ಟೇ. ಬ್ರಹ್ಮನೇ ಎಲ್ಲವೂ ನಡೆಸ್ತಾ ಇರೋದು. ಪೂರ್ಣದಿಂದ ಪೂರ್ಣವನ್ನ ತೆಗೆದಾಗ ಪೂರ್ಣವೇ ಇರುತ್ತೆ. ಅಲ್ಲೇನು ಅದರಿಂದ ಹೊರಗಡೆಗೆ ತೆಗೆದು ಬೇರೆ ಇಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ಆವರಿಸಿಕೊಂಡಾಗ ಹಾಗೆ ಭಾವಿಸ್ಕೊಂಡ್ಬಿಟ್ಟಿರ್ತೀವಿ ಅಷ್ಟೇ, ನಾನು ಸಪ್ರೇಟ್ ಅಂತಂದ್ಬಿಟ್ಟು. ಯಾತಕ್ಕೆ ಅಂತಂದ್ರೆ ನಾನು ಈ ದೇಹ, ಮನಸ್ಸು, ಬುದ್ಧಿಗೆ ಸೀಮಿತವಾದಾಗ ನಾನು ಸಪ್ರೇಟ್, ನಾನೇ ನಡೆಸ್ತಾ ಇರೋದು, ಈ ಕೆಲಸಗಳೆಲ್ಲ ಮಾಡ್ತಾ ಇರೋದು ನಾನೇ, ಇದು ಪ್ರಪಂಚ ಇರುವುದು ನನ್ನ ಕಾರ್ಯಕ್ಷೇತ್ರ, ನಾನು ಇಲ್ಲಿ ಇದು ನನಗೋಸ್ಕರ ಇರುವುದು ಅಂತಂದ್ಬಿಟ್ಟು ನಾನು ಅನ್ಕೊಳ್ತೀನಿ. ಈ ಪ್ರಪಂಚಕ್ಕೆ ಸೇರಿರೋದೇ ನಾನು.
ಅನ್ನುವ ಭಾವನೆ ಪೂರ್ಣತ್ವ ಅನ್ನೋದು ನನ್ನ ಅನಿಸಿಕೆ. ಆಗ್ಲಿ ಅಮ್ಮ. ಸರಿ, ಇನ್ನೊಂದು ವಿಷಯ ಸರ್. ಹೇಳಿ ಅಮ್ಮ. ಅಂದ್ರೆ ಇಲ್ಲಿ ಯತ್ ಬ್ರಹ್ಮಾಂಡ ತತ್ ಪಿಂಡಾಂಡ ಅಂತ ಹೇಳ್ತಾರಲ್ಲ ಸರ್. ಅಂದ್ರೆ ಬ್ರಹ್ಮಾಂಡ ಅಥವಾ ಈ ಜಗತ್ತಿನಲ್ಲಿ ಏನು ಈ ಮಹಾಪಂಚಭೂತಗಳಿವೆ ಅವುಗಳು ಕೂಡ ನಮ್ಮ ಪಿಂಡಾಂಡದಲ್ಲಿಯೂ ಇವೆ ಅಂದ್ಮೇಲೆ ನಾನ್ ಬೇರೆ ಅಲ್ಲ, ಈ ಜಗತ್ತು ಬೇರೆ ಅಲ್ಲ ಅಂತ. ಜಗತ್ತಿನಲ್ಲಿರುವ ಎಲ್ಲಾ ಅಂಶಗಳು ನನ್ನಲ್ಲಿ ಇವೆ. ಅವು ಜಗತ್ತಿನಲ್ಲಿ ನಾವು ಬಾಹ್ಯವಾಗಿ ನೋಡ್ತೇವೆ, ನಾವು ಆಂತರಿಕವಾಗಿ ಅವುಗಳನ್ನು ಅನುಭವಿಸ್ತೇವೆ. ಅಂದ್ರೆ ಎಲ್ಲವೂ ಬ್ರಹ್ಮನ ಸೃಷ್ಟಿಯ ಆದ್ಮೇಲೆ ಬ್ರಹ್ಮ ಜೀವಿಯನ್ನು ಕೂಡ ಬ್ರಹ್ಮನೇ ಸೃಷ್ಟಿ ಮಾಡಿರ್ತಾನೆ, ಪ್ರಪಂಚವನ್ನು ಕೂಡ ಅವನೇ ಸೃಷ್ಟಿ ಮಾಡಿರ್ತಾನೆ. ಅವನ ಲಕ್ಷಣಗಳು ಕೂಡ ಎಲ್ಲೆಲ್ಲಿಯೂ ಇದೆ ಅಂದ್ಮೇಲೆ ನಾನು ಒಂದೇ, ಬ್ರಹ್ಮ ಒಂದೇ, ಜೀವ ಜಗತ್ತು ಎಲ್ಲ ಒಂದೇ ಅನ್ನುವ ಭಾವನೆ ಇರುತ್ತೆ ಅಂತ. ಆದ್ರೆ ಈ ಒಂದು ಉದಾಹರಣೆಯಲ್ಲಿ ಅಮ್ಮ, ಈಗ ನಾವು ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ನೋಡಿ ಇಲ್ಲಿ ಏನೋ ಒಂದಿದೆ, ಅದರಿಂದ ಒಂದನ್ನು ತೆಗೆದು ಇಲ್ಲಿ ಇನ್ನೋ ಒಂದು ಮಾಡಿದ್ವಿ, ಈ ಇನ್ನೇನೋ ಒಂದು ಮಾಡಿದ್ವಲ್ಲ ಅದರಲ್ಲಿ ಇದ್ರ ಗುಣ ಇದೆ, ಸರಿ, ಹೌದು, ಒಪ್ಕೊಳ್ಳೋಣ. ಈಗ ಇದು ಉದಾಹರಣೆಗೆ ಬೆಳಕು ಕೊಡುತ್ತೆ ಅಂತ ಅನ್ಕೊಳ್ಳೋಣ, ಇದನ್ನು ಬೆಳಕು ಕೊಡ್ತಾ ಇದೆ. ಆದರೆ ಪೂರ್ಣ ಅಂದ್ರೆ ಏನು? ಇದು ಅದು ಅಂತ ಎರಡಿಲ್ಲ. ಯಾಕಂದ್ರೆ ಎಲ್ಲಿ ಎರಡಿರುತ್ತೆ ಅದು ಇದನ್ನ ನೀವು ಅವಾಗ ಪೂರ್ಣ ಅಂತ ಹಿಂಗೆ ಹೇಳ್ತೀರಾ? ಪೂರ್ಣ ಅಂತ ಹೇಳಬೇಕು ಅಂತಂದ್ರೆ ಎಲ್ಲ ಇರಬೇಕು ತಾನೆ. ಏನಾದರೂ ಅದರಿಂದ ಹೊರತಾಗಿದ್ರೆ ಅದು ಒಂದು ಆದ ಪೂರ್ಣ, ಅಥವಾ ಇದು ಕೇವಲ ಒಂದು ಭಾಗವಾಗಿದ್ರೆ ಇದು ಅಪೂರ್ಣ ಆಗಿರ್ಬೇಕು ಅಲ್ವಾ? ಅಂಶ ಇರಬಹುದು, ಆದ್ರೆ ಇದು ಹೊರತಾಗಿದ ತಕ್ಷಣ ಇದು ಬೇರೆ ಆಗೋಗ್ಬಿಡುತ್ತೆ ಅಲ್ವಾ? ಈಗ ಉದಾಹರಣೆ ಫಾರ್ ಎಕ್ಸಾಂಪಲ್ ಸರ್, ಒಂದು ಈ ಸಮುದ್ರ ಇರುತ್ತೆ, ಸಮುದ್ರ ಅದು ಸಂಪೂರ್ಣವಾಗಿರುತ್ತೆ. ಅದರಲ್ಲಿಂದ ನಾವು ಒಂದು ಬೊಗಸೆ ನೀರು ಹೊರಗೆ ತೆಗೆದ್ರೆ ಅದಕ್ಕೇನೋ ಅಪೂರ್ಣ ಆಗಲ್ಲ ಸರ್. ಅದು ಆದ್ರೆ ಬೊಗಸೆ ನೀರು ಬೇರೆ ಆಯ್ತಲ್ವಾ? ನೀರು ಒಂದೇ, ಆ ನೀರು ಒಂದೇ, ಈ ನೀರು ಒಂದೇ. ಅಂದ್ರೆ ಯಾವ ಹಂತದಲ್ಲಿ ಒಂದೇ? ಈಗ ಯಾರೋ ಹೇಳ್ತಾರೆ ನೋಡಿ, ಬೊಗಸೆ ನೀರು ನೋಡಿ ನೋಡಿ ಇಲ್ಲಿ ಬೇರೆ ಕಾಣಿಸ್ತಾ ಇದೆ ನೋಡಿ, ಅದು ಸಮುದ್ರ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇರೋದು ಸಮುದ್ರ, ಇಲ್ಲಿ ನೋಡಿ ಬೊಗಸೆ ನೀರು, ಇದು ಬೊಗಸೆ ನೀರು. ಹೆಂಗ್ ಇದು ಅದು ಒಂದೇ? ಎಲ್ಲ ಒಂದೇ ಅಲ್ಲ ಸರ್, ನೀರಂದ್ಮೇಲೆ ಎಲ್ಲ ಒಂದೇ. ಈ ತೆರೆಯಲ್ಲಿರುವ ನೀರು ಒಂದೇ, ಸಮುದ್ರದಲ್ಲಿರೋ ತೆರೆ ಬೇರೆ ಅಲ್ಲ, ಸಮುದ್ರ ಬೇರೆ ಅಲ್ಲ. ಈಗ ನಾವು ಹೊರಗೆ ಒಂದು ಬೊಗಸೆ ನೀರು ಯಾವ ತೆಗೆದ್ರು ಅದು ರೀತಿಯಲ್ಲಿ ಒಂದೇ. ಒಂದು ಬೊಗಸೆ ನೀರಿನ ರೀತಿನಲ್ಲಿ ಸಮುದ್ರ ರೀತಿನಲ್ಲಿ ಯಾವ ರೀತಿನಲ್ಲಿ ಒಂದು ಅನ್ನೋದು? ಎಲ್ಲಾ ಪೂರ್ಣವಾಗಿ ಇರೋದು, ಪೂರ್ಣದ ಒಂದು ಅಂಶ ಹೊರಗೆ ಬಂದ್ರೆ ಅದು ಪೂರ್ಣತೆಗೆ ಏನು ವ್ಯತ್ಯಾಸವಾಗೋದಿಲ್ಲ ಅಂತ. ಈಗ ಕೂಡ ಅದನ್ನೇ ಸೇರುತ್ತಲ್ಲ ಸರ್. ಇದು ಹೊರಗೆ, ಈಗ ನಾವು ಒಂದು ಅಂಶ ಹೊರಗೆ ತೆಗೆದ್ರೆ ಕೊನೆಗೆ ಹೋಗಿ ಸೇರೋದು ಅದನ್ನೇ ಅಲ್ವಾ ಸರ್? ಅದು ಹೌದಮ್ಮ. ಈಗ ಇದು ಅದಕ್ಕೆ ನಾವು ಹೇಳೋ ರೀತಿನಲ್ಲಿ ಯಾವ ಅರ್ಥ ಕಲ್ಪಿಸುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ತಮ್ಗೆ. ಈಗ ಒಂದು ಬೊಗಸೆ ನೀರನ್ನ ತೆಗೆದ್ರೆ ಏನರ್ಥ ಆಯ್ತು ನೋಡಿ? ಬೊಗಸೆ ನೀರು ತೆಗ್ದಿದ್ದೀನಿ, ಐ ಹ್ಯಾವ್ ಟೇಕನ್ ದ ವಾಟರ್ ಔಟ್ ಆಫ್ ದ ಓಷನ್. ಕ್ಯಾನ್ ಯು ನಾಟ್ ಸಿ ದಟ್ ದೇರ್ ಇಸ್ ವಾಟರ್ ಹಿಯರ್? ಸೊ ದಟ್ ಮಚ್ ಆಫ್ ವಾಟರ್, ಆ ಬೊಗಸೆ ಕಡಿಮೆನೇ ಇರಬಹುದು, ಬಟ್ ದಟ್ ಮಚ್ ಆಫ್ ವಾಟರ್, ಅಷ್ಟು ನೀರು ಆ ಸಮುದ್ರದಲ್ಲಿ ಕಡಿಮೆ ಆಯಿತು ಅಲ್ವಾ? ನಾ ತೆಗಿಲಿಕ್ಕೆ ಮುಂಚೆ ಈ ಬೊಗಸೆ ನೀರು ಸಮುದ್ರದಲ್ಲಿತ್ತು, ತೆಗೆದ ಮೇಲಿಂದ ಅಷ್ಟು ಕಡಿಮೆ ಆಯಿತು. ಎಲ್ಲಿ? ಆ ಸಮುದ್ರದಲ್ಲಿ. ಈಗ ಹೆಂಗಾದ್ರೂ ನೀವು ಸಮುದ್ರವನ್ನ ಪೂರ್ಣ ಅಂತ ಹೇಳ್ಬೋದು, ಅಥವಾ ಹೆಂಗಾದ್ರೂ ನಾವು ತೆಗೆದ ನೀರು ಕೂಡ ಮತ್ತೆ ಪುನಃ ಅದು ಯಾವ ರೀತಿಯಿಂದಾದ್ರೂ ಸಮುದ್ರಕ್ಕೇನೆ ಸೇರುತ್ತೆ ಮತ್ತೆ. ಅದು ಬೇರೆ ವಿಷಯ, ಆಮೇಲೆ ಸೇರುತ್ತೆ. ಆದ್ರೆ ಇವಾಗ ಸದ್ಯಕ್ಕೆ ಏನಾಗಿದೆ? ಸದ್ಯಕ್ಕೆ ಅಪೂರ್ಣ ಆಗ್ಬಿಟ್ಟಿದೆ ಅಲ್ವಾ? ಆ ಸೇರೋ ತನಕ ಪುನಃ ಅಪೂರ್ಣ ತಾನೆ. ಈಗ ತೆಗೆದಾಗ ಪರಿಪೂರ್ಣತೆ ಕಡಿಮೆ ಆಗೋಯ್ತು. ಯಾವುದೋ ಒಂದು ಅಂಶವನ್ನ ಮಾಡಿದಾಗ ಅಷ್ಟು ಭಾಗ ಕಡಿಮೆ ಆಗೋಯ್ತು ಯಾವುದೋ ಒಂದರಲ್ಲಿ. ಈ ಯಾವುದೋ ಮಾಡಿದ್ರಲ್ಲಿ ಅದು ಅದರಷ್ಟು ಇಲ್ಲವೇ ಇಲ್ಲ. ಅಂದ್ರೆ ಅದರ ಲಕ್ಷಣನೂ ಒಂದೇ ಇರುತ್ತೆ. ಅದು ನೀರು, ಇದು ನೀರೇ ಅಲ್ವಾ ಸರ್? ಎಲ್ಲ ಒಂದೇ ಇರುತ್ತೆ. ಅದನ್ನೇ ನಾವು ಗ್ರಹಿಸ್ಬೇಕಾಗಿರೋದು.
ಯಾವ ರೀತಿಯಲ್ಲಿ ಪೂರ್ಣತ್ವ ಅಂತ ಹೇಳ್ತಾ ಇರೋದು. ಈಗ ನಾವು ಈ ಉದಾಹರಣೆ ಕೊಟ್ಟಾಗ ನೋಡಿ, ಬೊಗಸೆ ನೀರು ಸಮುದ್ರದ ನೀರು ಎರಡು ಒಂದೇ. ಯಾವ ರೀತಿ ಒಂದು ಎರಡದರ ಲಕ್ಷಣಗಳು ಒಂದೇ ಇರುತ್ತೆ ಸರ್. ಹಾ, ಯಾವ ಲಕ್ಷಣ? ಯಾವ ಲಕ್ಷಣ? ಈಗ ಅದು ನೋಡಿ, ಪೂರ್ಣತ್ವದ ಲಕ್ಷಣ ಹೊಂದಿರುತ್ತೆ, ಇದು ಪೂರ್ಣತ್ವದ ಲಕ್ಷಣನೇ ಹೊಂದಿರುತ್ತೆ. ಇಲ್ಲ, ಇನ್ನೊಂದು ಸ್ವಲ್ಪ ಆಳವಾಗಿ ಹೋಗೋಣ. ಈಗ ನೋಡಿ, ಈ ಎರಡು ನೀರನ್ನ ನೀವು ಹೇಳಬೇಕು ಅಂದ್ರೆ ಬೇರೆ ಬೇರೆ ಲಕ್ಷಣಗಳನ್ನ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ವಾಲ್ಯೂಮ್ ಆಫ್ ವಾಟರ್ is also a characteristic. Volume of water in the hand and the volume of the water in the ocean, are they same by comparing the volume of the water? ಇವೆರಡೂನು ಆ ನೀರಿನ ವಾಲ್ಯೂಮ್ ಅಂತ ಏನ್ ಹೇಳ್ತೀವಿ ನಾವು, ವಾಲ್ಯೂಮ್. ಅಂದ್ರೆ ಇಲ್ಲಿ ಅದರದ್ದು ಗಾತ್ರ ಸಣ್ಣದಿರಬಹುದು, ಆದರೆ ಅದರದ್ದು ಲಕ್ಷಣಗಳು, ಮೇನ್ ಲಕ್ಷಣಗಳೆಲ್ಲ ಎರಡರದ್ದು ಒಂದೇ ಇರುತ್ತೆ ಸರ್. ಇದು ಹೊರಗಿರ್ಬೋದು, ಅದು ಸಮುದ್ರದಲ್ಲಿ ಇರ್ಬೋದು ಅಷ್ಟೇ. ಕರೆಕ್ಟ್ ಅಮ್ಮ. ಈಗ ನೋಡಿ, ವಾಲ್ಯೂಮ್ ಅನ್ನೋದು ಸಹ ಅದರದೊಂದು ಲಕ್ಷಣ ತಾನೆ. ಆ ನೀರನ್ನ ತಗೊಂಡು ನಾನು ಒಂದು ಬೀಕರ್ಗೆ ಹಾಕಿದ್ರೆ ನೋಡಿ, ಆ ನೀರಿನ ಗುಣ ಏನು ಅಂತ ಕೇಳಿದಾಗ ವಾಲ್ಯೂಮ್, I can measure the volume of the water. So it's also a characteristic of that water. Is also a way by which ಈ ನೀರಿನ ಲಕ್ಷಣ ಏನು, ವಾಲ್ಯೂಮ್. ಸಮುದ್ರದ ವಾಲ್ಯೂಮ್ ಏನು, ಅದನ್ನು ಅಳಿಬೋದು ಬೇಕಂದ್ರೆ ಕುತ್ಕೊಂಡು ಏನೋ ಒಂದು ಲೆಕ್ಕಾಚಾರ ಮಾಡಿ. ಈ ಬೊಗಸೆ ನೀರಿನ ವಾಲ್ಯೂಮ್ ಏನು, ಅದನ್ನು ಅಳಿಬೋದು ಅಲ್ವಾ. ಇದನ್ನು ಸಹ ಲಕ್ಷಣ ತಾನೆ. ಹೌದು ಸರ್. ಈ ಲಕ್ಷಣಗಳಲ್ಲಿ ಪೂರ್ಣತ್ವನ ನಾವು ಕಂಡುಹಿಡಿತಾ ಇರೋದು. ಅದು ಕೊನೆಗೆ ಹೋಗಿ ಆ ಸಮುದ್ರ ಸೇರಿದಾಗಲೇ ಪೂರ್ಣತ್ವ ಆಗೋದು. ಹಾಗಾದ್ರೆ ಈಗ ಸದ್ಯಕ್ಕೆ ಅಪೂರ್ಣ ಈ ಬೊಗಸೆ ನೀರು. ಹೌದು ಸರ್. ಹಾಗಾದ್ರೆ ಸದ್ಯಕ್ಕೆ ಈ ಸಮುದ್ರ ಅಪೂರ್ಣ, ಯಾಕಂದ್ರೆ ಅದರಲ್ಲಿ ಬೊಗಸೆ ನೀರು ತೆಗೆದ್ಬಿಟ್ಟಿದೆ. ಸಮುದ್ರ ಪೂರ್ಣತ್ವನೇ ಇರುತ್ತೆ ಸರ್, ಸಮುದ್ರ ಪೂರ್ಣನೇ ಇರುತ್ತೆ. ಹೆಂಗ್ ಸಾಧ್ಯ ಅಮ್ಮ? ಬೊಗಸೆ ನೀರು ತೆಗೆದ್ಬಿಟ್ಟಿದ್ದೀನಲ್ಲಮ್ಮ. ಈಗ ನೀವು ಏನ್ ಒಪ್ಕೊಂಡ್ರಿ? ಈ ಕೈನಲ್ಲಿ ಹಾಗಾದ್ರೆ ಸರ್, ಈಗ ನಾವು ಕೂಡ ಬ್ರಹ್ಮನ ಅಂಶವೇ ಅಂತ ಹೇಳ್ತೀವಿ. ಹಾಗಾದ್ರೆ ಬ್ರಹ್ಮನು ಅಪೂರ್ಣನ ಆಗ್ತಾನ, ನಮ್ಮನ್ನು ಈ ಜಗತ್ತಿನಲ್ಲಿ ಇಟ್ಟಿರ್ತಾನಲ್ವಾ? ಅದಕ್ಕೆ ಅದನ್ನ ತಿಳ್ಕೊಳ್ಳಿಕ್ಕೆ ಈ ಪ್ರಶ್ನೆ ಆಗ್ತಾ ಇರೋದು. ನನ್ನ ಅಂಶ ಅಂತಂದಾಗ, ಅಂಶ ಅಂದ್ರೆ ಯಾವ ರೀತಿ ಅಂಶ? ಅಂಶ ಹಾಗಾದ್ರೆ ನಾನೇ ಅವನು ಅಂತ ತಿಳಿಬೇಕಷ್ಟೇ. ಅವನು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಎಲ್ಲ ಒಂದೇ ಅಂತ ತಿಳಿದಾಗ ಪೂರ್ಣತ್ವ ಆಗುತ್ತೆ ಅಲ್ವಾ? ಯಾಕಂದ್ರೆ ಎಲ್ಲಿ ತನಕ ಈ ಬೊಗಸೆ ನೀರು ಬೇರೆ ಸಮುದ್ರ ಬೇರೆ ಅಂತ ನಾನು ಹೇಳ್ಬಿಟ್ರೆ, ಹಾಗಾದ್ರೆ ಬೊಗಸೆ ನೀರು ಅಪೂರ್ಣನೇ, ಯಾಕಂದ್ರೆ ಸಮುದ್ರದಷ್ಟು ಗಾತ್ರ ಇಲ್ಲ, ಗಾತ್ರದ ರೀತಿನಲ್ಲೂ ಅಪೂರ್ಣತ್ವ ಇದೆ. ಇನ್ನ ಸಮುದ್ರನೂ ಅಪೂರ್ಣನೇ, ಯಾಕಂದ್ರೆ ಬೊಗಸೆ ನೀರು ಅದರಿಂದ ಹೊರಗಡೆ ಬಂದ್ಬಿಡ್ತು. ಅಂದ್ರೆ ಅದು ಪೂರ್ಣ, ನಾನು ಪೂರ್ಣ ಅಂತ ತಿಳಿಬೇಕು. ಅದು ನಾನು ಎರಡು ಪೂರ್ಣ ಆಗಿರಕ್ ಸಾಧ್ಯನ? ಹಾಗಾದ್ರೆ ಅದು ಒಂದೇ, ನಾನು ಒಂದೇ ಅಂತಾನೆ ತಿಳಿಬೇಕು ಸರ್. ಒಂದೇ ಆದಾಗನೇ ಪೂರ್ಣತ್ವ ಆಗೋದು. ಅದು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅಂದಾಗ. ಯಾವ ರೀತಿಯಲ್ಲಿ ಬೇರೆ ಅಲ್ಲ ಕೇಳ್ತಾರ ಅವಾಗ. ನೋಡ್ರಿ, ಬೊಗಸೆ ನೀರ್ ಬೇರೆ ಕಾಣಿಸ್ತಾ ಇದೆ ನಂಗೆ, ಸಮುದ್ರದ ನೀರ್ ಬೇರೆ ಕಾಣಿಸ್ತಾ ಇದೆ, ಹೆಂಗ್ರಿ ಎರಡು ಒಂದೇ ಅಂತ ಕೇಳಿದ್ರೆ ಅಲ್ವಾ? ಕಾಣಿಸುತ್ತೆ ಅಲ್ವಮ್ಮ? ಈಗ ಬೊಗಸೆ ನೀರು ತಗೊಂಡಾಗ ಅದು ಬೇರೆ ಕಾಣುತ್ತೆ, ಈ ಸಮುದ್ರದ ನೀರು ಬೇರೆ ಕಾಣುತ್ತೆ. ಅದು ನಮ್ ದೃಷ್ಟಿಕೋನ ಅಷ್ಟೇ ಸರ್, ಆದ್ರೆ ಎರಡು ಒಂದೇ ಆಗಿರುತ್ತೆ ಅದು. ಕರೆಕ್ಟ್. ಯಾವ ತರ ಅದನ್ನ ನಾವು ಅವ್ರಿಗೆ ಯಾವ ರೀತಿ ಹೇಳ್ಬೋದು? ಯಾರೋ ಕೇಳೋರ್ಗೆ, ಈಗ ನಿಮ್ಗೆ ಯಾರೋ ನಂತರ ತಲೆ ಕೆಟ್ಟಿರೋರು ಪ್ರಶ್ನೆ ಮಾಡ್ತಾನೆ ಇದ್ದಾರೆ, ನೋಡಿ ಅಮ್ಮ, ನೀವು ಬೊಗಸೆ ನೀರ್ನ ಬೇರೆ ಕಾಣಿಸ್ತಾ ಇದೆ, ಸಮುದ್ರದ ನೀರು ಬೇರೆ ಕಾಣಿಸ್ತಾ ಇದೆ, ಹೆಂಗಮ್ಮ ಎರಡು ಒಂದೇ ಅಂತ ನಾನು ಕೇಳ್ತಾನೆ ಇದ್ದೀನಿ. ನಾವು ಯಾವ ರೀತಿ ನೋಡ್ತೇವೆ ಆ ರೀತಿ ಕಾಣುತ್ತೆ ಸರ್, ಆದ್ರೆ ಅದು ಇರೋದು ಒಂದೇ ಆಗಿರುತ್ತೆ. ಆಯ್ತು, ಹಾಗಾದ್ರೆ ನಾನು ಯಾವ ರೀತಿ ನೋಡ್ಬೇಕು? ಯಾವ ರೀತಿ ನೋಡಿದಾಗ ಇವೆರಡು ಒಂದೇ ಅಂತ ನನಗೆ ಗೊತ್ತಾಗತ್ತೆ? ಅಂದ್ರೆ ನಾನು ಒಂದೇ, ಅದು ಒಂದೇ ಅಂತ ತಿಳಿದಾಗ ಎರಡು ಒಂದೇ ಆಗುತ್ತೆ. ತಿಳಿಯೋದಂದ್ರೆ ಏನು? ನಾನ್ ಬೇರೆ ಅಲ್ಲ, ಅದು ಬೇರೆ ಅಲ್ಲ. ಸುಮ್ನೆ ಅನ್ಕೊಂಡ್ಬಿಡ್ಲಾ, ಓ ಈ ನೀರು ಒಂದೇ ಅಂತ ಅನ್ಕೊಂಡ್ಬಿಡ್ಲಾ? ಸಾಕ ಅಷ್ಟಕ್ಕೆ? ನಾನು ನೀರು ಒಂದೇ ಅಂತ ಅನ್ಕೊಂಡ್ಬಿಟ್ರೆ ಅಲ್ಲಿಗೆ ಸರಿ ಹೋಗ್ಬಿಡುತ್ತಾ? ಹಂಗಾರೆ ಸುಮ್ನೆ ನಾನು ಯಾವಾಗ್ಲೂ ಹೇಳ್ಕೊತಾ ಇರ್ಬೇಕಾ, ನಾನು ನೀರು ಒಂದು? ಅವಾಗ ನನ್ಗೆ ಇದೆಲ್ಲ ಒಂದು ಅಂತ ಅನ್ಸ್ಬಿಡುತ್ತಾ? ಅಂದ್ರೆ ಆ ರೀತಿಯಾದ ಜ್ಞಾನವನ್ನು ಪಡೆದಾಗ ಗೊತ್ತಾಗುತ್ತೆ ಸರ್. ಯಾವ ಜ್ಞಾನ? ಆ ರೀತಿಯಲ್ಲಿ ಅಂದ್ರೆ ಈಗ ನೀವು ಹೇಳಿದ್ದು ಆ ರೀತಿ ಅಲ್ವಾ? ಹಾಗಾದ್ರೆ ನಾನು ನೀರು ಒಂದು ಅದು ಜ್ಞಾನ ಅಲ್ವಾ? ಹಾಗಾದ್ರೆ ಏನು ಜ್ಞಾನ ಹಾಗಾದ್ರೆ? ನಾನ್ ಬೇರೆ ಇಲ್ಲ, ಅವನು ಬೇರೆ ಇಲ್ಲ ಅಂತ ಅವನು ಈಗ ಸ್ಥಿತಪ್ರಜ್ಞನ ಸ್ಥಿತಿಯಲ್ಲಿ ಅವನು ಹೇಗೆ ಮನುಷ್ಯ
ಅವನು ಬ್ರಹ್ಮ ಒಂದೇ ಆಗಿರ್ತಾರಲ್ಲ ಸರ್, ಅದೇ ರೀತಿ ಅದು ನೀರುನು ಒಂದೇ. ಸಮುದ್ರದಲ್ಲಿ ನೀರಿರೋದು ಬೇರೆ ಕಡೆ ನೀರ್ಬೋದು, ನೀರೇ ಯಾವಾಗ್ಲೂ. ಅದ್ರ ಜಾಗ ಬೇರೆ ಇರ್ಬೋದು, ಅದ್ರ ಇರೋದು ಎಲ್ಲಾ ಕಡೆ ಇರೋದು ಅದು ಒಂದೇ ಅಲ್ವಾ, ಅದಕ್ಕೆ ಅದು ಒಂದೇ ಅಂತ. ಆಗ್ಲಿ, ಧನ್ಯವಾದ ಅಮ್ಮ. ಥ್ಯಾಂಕ್ ಯು ಸರ್. ಸರ್, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ಬೋದಾ ಸರ್? ಖಂಡಿತ ಅಮ್ಮ. ಇವಾಗ ಹೇಗೆ ನೀವು ಒಂದು ಬೊಗಸೆ ನೀರನ್ನ ಹೊರಗಡೆ ತೆಗೆದು ತೋರಿಸಿದ್ರಿ, ಹೊರಗಡೆ ತೆಗೆದು ತೋರಿಸೋದಕ್ಕೆ ಅಲ್ಲಿ ಸ್ಪೇಸ್ ಇತ್ತು, ಅದಕ್ಕೆ ಹೊರಗಡೆ ತೆಗೆದ್ರಿ. ನಾವು ಸಮುದ್ರವನ್ನ ಪೂರ್ಣ ಅಂತ ತೋರಿಸೋದು ಒಂದು ಪ್ರಕ್ರಿಯೆಗೋಸ್ಕರ ಸಮುದ್ರವನ್ನ ತೆಗೆದುಕೊಂಡಿರೋದು. ಅದರಿಂದ ಒಂದು ಬೊಗಸೆ ನೀರು ಅಥವಾ ಒಂದು ಹನಿ ನೀರನ್ನ ಹೊರಗಡೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರಲ್ಲ. ಪೂರ್ಣ ಆದಾಗ ನಾವು ಬರೀ ಸಮುದ್ರವಿದೆ ಅಷ್ಟೇನೆ, ಹೊರಗಡೆ ಜಗತ್ತನ್ನ ನಾವು ಅಥವಾ ಸ್ಪೇಸ್ ಅನ್ನ ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ. ನಾನು ಅದರಲ್ಲೇ ಇದ್ದೀನಿ, ನಾನು ಅದರಲ್ಲೇ ನೀರನ್ನ ನನ್ನ ಕೈಯಲ್ಲಿ ತಗೊಳಕ್ ಸಾಧ್ಯ. ಅಲ್ಲಿ ನೀರೇ ಇರುತ್ತೆ, ನನ್ನ ಕೈಯಲ್ಲಿರೋ ನೀರು ಬೇರೆ ಅಂತಂದ್ಬಿಟ್ಟು ನಾನು ಹೇಳ್ತೀನಿ. ಆದ್ರೆ ಅದು ಸಮುದ್ರದೊಳಗಡೆನೆ ಇರೋದು, ಹೊರಗಡೆ ಸ್ಪೇಸ್ಗೆ ಬಂದಿಲ್ಲ. ನಾವು ಹಾಗೆ ಇಡೀ ಬ್ರಹ್ಮಾಂಡ ಒಂದೇ, ಅದರಿಂದ ಹೊರಗಡೆ ತೆಗೆದು ನಾನೆಲ್ಲೂ ತೋರ್ಸಕ್ಕೆ ಸಾಧ್ಯ ಇಲ್ಲ. ಅದರಲ್ಲೇ ಇದ್ದುಕೊಂಡು ನಾನ್ ಬೇರೆ ಅಂತ ಅಂದ್ಬಿಟ್ಟು ಹೇಳ್ಕೊಳ್ತೀನಿ ಅಷ್ಟೆ. ಅದು ಪೂರ್ಣತ್ವ. ಏನಂದ್ರೆ ನನ್ನ ಪ್ರಶ್ನೆ ಉದ್ದೇಶ ಏನಂದ್ರೆ ಅಮ್ಮ, ನಾವು ಉದಾಹರಣೆಗಳನ್ನ ತಗೊಳ್ತೀವಲ್ವಾ ಯಾವುದೋ ಒಂದು ಸತ್ಯವನ್ನ ತೋರಿಸ್ಲಿಕ್ಕೆ, ಆ ಉದಾಹರಣೆಗಳನ್ನ ಯಾವ ರೀತಿ ಉಪಯೋಗ ಮಾಡಬೇಕು. ಇವಾಗ ಬೊಕ್ಸೆ ನೀರನ್ನ ಮತ್ತೆ ಸಮುದ್ರವನ್ನ ತೋರಿಸಿ ಇದು ಪೂರ್ಣ ಅದು ಪೂರ್ಣ ಹೇಗೆ ಅಂತ ಕೇಳಿದ್ರೆ ಯಾವ ರೀತಿನಲ್ಲಿ ಉತ್ತರ ಕೊಡೋದು? ಅದನ್ನ ಹೊರಗಡೆ ಏನಂದ್ರೆ, ನೀವ್ ಹೇಳಿದ ಉತ್ತರ ಏನಂದ್ರೆ ಇಲ್ಲೂ ಖಾಲಿ ಜಾಗ ಅಲ್ಲೂ ಖಾಲಿ ಜಾಗ. ನಾನು ಅದನ್ನ ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇದ್ದೀನಿ ಈ ಬೊಕ್ಸೆ ನೀರು ಈ ಸಮುದ್ರದ ನೀರು ಎರಡೂ ನೀವು ಪೂರ್ಣ ಅಂತ ಹೇಳ್ಬಿಡ್ತಾ ಇದ್ದೀರಾ, ಹೇಗೆ? ಅದೇ ಖಾಲಿ ಜಾಗಕ್ಕೆ ಅವಕಾಶ ಇಲ್ಲ ಅಲ್ಲಿ. ಇಡೀ ಬ್ರಹ್ಮಾಂಡ ಬರೀ ನಾವಿಲ್ಲಿ ಖಾಲಿ ಜಾಗದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಇವಾಗ ನೀರಿನ ಬಗ್ಗೆ ಕೇಳ್ತಾ ಇದ್ದೀನಿ ನಿಮ್ಗೆ. ಈ ತೆಗ್ದಾಗ ನೀರು ಎರಡು ಒಂದೇ ತೆಗೆದ್ರಿ, ಅವಾಗ ಈ ಬೊಗಸೆ ನೀರು ಎಲ್ಲಿರುತ್ತೆ? ಸಮುದ್ರದಲ್ಲೇ ಇರುತ್ತೆ ತಾನೆ. ಎಲ್ಲಿ ಅಮ್ಮ? ನಾನು ಬೊಕ್ಸೆ ನೀರನ್ನು ತಗೊಂಡು ಸಮುದ್ರದಿಂದ ನಡ್ಕೊಂಡು ಹೊರಗಡೆ ತೆಗಿಬೇಕು ಅಂದಾಗ ನೀವು ಬೇರೆ ಜಾಗದಲ್ಲಿ ತೆಗಿಬೇಕು, ಅವಾಗ ನಾನು ಸಪ್ರೇಟ್ ಅಂತ ತೋರಿಸ್ತೀರಾ. ಅಲ್ಲಮ್ಮ, ನಾನು ಸಮುದ್ರಕ್ಕೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ, ಸಮುದ್ರ ದಂಡೆಗೆ ಹೋಗ್ತೀನಿ, ಅಲ್ಲಿಂದ ಒಂದು ಬೊಕ್ಸೆ ನೀರು ತಗೋತೀನಿ, ನಡ್ಕೊಂಡು ಬರ್ತೀನಿ, ನಡ್ಕೊಂಡು ಬಂದು ಅಲ್ಲಿ ನೋಡಿ ಈಗ ನಾನು ತೋರಿಸ್ತೀರಾ. ತೋರ್ಸೋದಕ್ಕೆ ಅದು ಸಮುದ್ರ ಬೇರೆ ಇರುತ್ತೆ, ಈ ಬೇರೆ ಜಾಗ ಬೇರೆ ಇರುತ್ತೆ, ಅದಕ್ಕೋಸ್ಕರ ತಗೊಂಬಂದು ತೋರಿಸ್ತೀರಾ. ಇಲ್ಲ ಎಲ್ಲವೂ ಸಮುದ್ರವೇ ಆವರಿಸ್ಕೊಂಡಾಗ ಎಲ್ಲಿ ಹೊರಗಡೆ ತಗೊಂಬರೋದಕ್ಕೆ ಸಾಧ್ಯ ಇಲ್ಲ. ಅವಾಗ ಅದರ ಇಂದಲೇ ತೆಗ್ದು ಅಷ್ಟೇ ತೋರ್ಸೋದು. ಸಮುದ್ರವೇ ಇರುತ್ತೆ, ಅಷ್ಟನ್ನ ಮಾತ್ರ ನಾನು ಬೊಗಸೆಯಲ್ಲಿ ಇರೋದು ಮಾತ್ರ ಬೇರೆ ಅಂತ ನಾನು ಅನ್ಕೊಳ್ತೀನಿ ಅಷ್ಟೇನೆ. ಅಲ್ಲ, ಈ ಉದಾಹರಣೆಯಲ್ಲಿ ಹೇಳಿ ಸರ್. ಈ ಬೊಗಸೆ ನೀರ್ನ ತಗೊಂಡು ನಾನು ದಂಡೆಗೆ ಬಂದೆ ಅಲ್ವಾ? ದಂಡೆ ಬರೋದಕ್ಕೆ ಇಲ್ಲ, ಅವಕಾಶ ಇಲ್ಲ. ಯಾವಾಗ ಎಲ್ಲವೂ ಆವರಿಸ್ಕೊಂಡಿರುತ್ತೆ, ಅಲ್ಲಿ ದಂಡೆನೂ ಇಲ್ಲ, ದಡನೂ ಇಲ್ಲ, ಯಾವುದೂ ಇಲ್ಲ, ಪೂರ್ತಿ ಸಮುದ್ರವೇ ಇರುವುದು. ಆವಾಗ ಅದರಿಂದ ಹೊರಗಡೆ ನನ್ನ ಇದು ಅಷ್ಟೇ, ಅದನ್ನ ಪೂರ್ತಿ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇರೋದು. ಅಲ್ಲಿ ಏನು ಇಲ್ಲ, ಹೊರಗಡೆ ತಗೊಂಬರೋದಕ್ಕೆ ಅವಾಗ ಅದು ಪೂರ್ಣ ಆಗಲ್ಲ. ಸಮುದ್ರ ಪೂರ್ಣ ಅಂತ ಅಂದ್ಬಿಟ್ಟು ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ. ಹೊರಗಡೆಗೆ ನಾನು ತಗೊಂಬಂದೆ ಅಂದಾಗ ಹೊರಗಡೆ ಬೇರೆ ಏನೋ ಇದೆ ಸಪ್ರೇಟು, ಸಮುದ್ರವೇ ಸಪ್ರೇಟ್ ಆಗೋಯ್ತು. ನಾನು ಇಡೀ ಬ್ರಹ್ಮಾಂಡವೇ ಸಮುದ್ರ ಅಂತ ಮಾತ್ರ ತೆಗೆದುಕೊಂಡಾಗ ಹೊರಗಡೆ ಏನು ಇಲ್ಲ. ಆ ಬ್ರಹ್ಮಾಂಡದಿಂದ ಹೊರಗಡೆ ಎಲ್ಲಿ ಏನ್ ತಗೊಂಡಾಗ ಒಂದ್ ಹನಿ ನೀರು ಹೊರಗಡೆ ತಗೊಂಬರೋದಕ್ಕಾಗಲ್ಲ, ಹೊರಗಡೆ ಏನು ಇಲ್ಲ. ಅಂದ್ರೆ ಖಾಲಿ ಸ್ಪೇಸ್ ಅಂತ ಅಲ್ಲ, ಯಾವುದೂ ಇಲ್ಲ ಅಂತ ನಾವು ಬ್ರಹ್ಮಾಂಡವನ್ನ
ಇಮ್ಯಾಜಿನ್ ಮಾಡಿಕೊಂಡು ನಾವು ಸಮುದ್ರವನ್ನ ಉದಾಹರಣೆಯಾಗಿ ತೆಗೆದುಕೊಂಡಾಗ ಅದರಿಂದ ಹೊರಕ್ಕೆ ಹೇಗೆ ತಗೊಂಬರೋದಕ್ಕೆ ಸಾಧ್ಯ? ಹೊರಗಡೆ ಏನು ಇಲ್ಲ, ಅಲ್ಲೇ ಇರ್ಬೇಕಾಗತ್ತೆ. ನಾನು ಒಂದು ಸ್ವಲ್ಪ ಸ್ಪಷ್ಟತೆ ತರೋಣ ಹಾ ನಮ್ಮ ಸರ್. ಉದಾಹರಣೆಯಲ್ಲಿ. ನನ್ನ ಪ್ರಶ್ನೆ ಏನಂದ್ರೆ, ನಾವಿವಾಗ ಈ ಬೊಗಸೆ ನೀರು ಸಮುದ್ರದ ನೀರು ಎರಡೂ ಪೂರ್ಣ ಅಂತ ಒಂದು ಅಂಶವನ್ನ ನಾವು ಹೇಳಿದ್ವಿ. ನಾವು ಒಂದು ವಾಕ್ಯವನ್ನ ಮಾಡಿ. ಪ್ರಶ್ನೆ ಏನಂದ್ರೆ, ಹಾಗಾದ್ರೆ ಅದು ಹೇಗೆ ಅನ್ನೋದನ್ನ ಪ್ರೂವ್ ಮಾಡಿ ಅಂತ ಯಾರೋ ಒಬ್ಬ ನಂತರ ತಲೆ ಕೆಟ್ಟಿರೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾವು ಸರ್ ಒಂದು ಭಗವಂತ ಸರ್ವವ್ಯಾಪಿ ಅಂತ ಹೇಳ್ತೇವಲ್ಲ ಸರ್, ಅದೆಲ್ಲ ಇವಾಗ ಸದ್ಯಕ್ಕೆ ಈ ಉದಾಹರಣೆನಲ್ಲಿ ಇಲ್ಲ ಅಲ್ವಮ್ಮ. ಈಗ ಉದಾಹರಣೆ ನೀವೇ ಕೊಟ್ಟಿದ್ದೇನು, ಬೊಗಸೆ ನೀರು ಸಮುದ್ರದ ನೀರು. ಯಾಕೆ ಪೂರ್ಣ? ನೀವು ಸದ್ಯಕ್ಕೆ ಭಗವಂತ, ಬ್ರಹ್ಮಾಂಡ, ಖಾಲಿ ಜಾಗ ಇದೆಲ್ಲ ತಂದಾಗ ಅದು ಬೇರೆ ಆಯ್ತು. ಉದಾಹರಣೆನಲ್ಲಿ ಏನು ಹೇಳಿಲ್ಲ ನೀವು ಉದಾಹರಣೆಯಲ್ಲಿ ಹೇಳ್ಕೊಟ್ರಿ ಬೊಗಸೆ ನೀರು ಸಮುದ್ರದ ನೀರು ಎರಡು ಒಂದೇ ಅಂತ ಹೇಳಿದ್ರಿ. ಅವಾಗ ಅದರ ಗುಣಗಳನ್ನು ಮಾತ್ರ ನಾವು ಕನ್ಸಿಡರ್ ಮಾಡಿದಾಗ, ಹಾಗೆ ಸಪ್ರೇಟ್ ಆಗಿ ನೋಡಿದಾಗ ಗೊತ್ತಾಗುತ್ತೆ ಅದು ಸಚ್ಚಿದಾನಂದ ಸ್ವರೂಪಿ, ಇದು ಸಚ್ಚಿದಾನಂದ ಸ್ವರೂಪಿ. ಸಮುದ್ರದ ನೀರಿನಲ್ಲಿ ಏನು ಇದೆಯೋ H2O ಇದೆಯೋ, ನನ್ನ ಬೊಗಸೆಯ ನೀರಿನಲ್ಲೂ H2O ಅಷ್ಟೇ ಅಂತಂದ್ಬಿಟ್ಟು ಹೇಳಬೇಕು. ಆದರೆ ಪೂರ್ಣತ್ವ ಅಂತ ಅಂದಾಗ ಅದರಿಂದ ಹೊರಗಡೆ ಬರುವಂತಹದ್ದು ಏನು ಇಲ್ಲ, ಎಲ್ಲವೂ ಒಳಗೊಂಡಿರುವಂತಹದ್ದು ಪೂರ್ಣ ಅನ್ನೋದು ನನ್ನ ಭಾವನೆ. ಅದನ್ನ ಸ್ಪಷ್ಟತೆ ನೀವು ತಗೊಂಬಂದು ನಮ್ಗೆ ತಿಳಿಸ್ಕೊಡಿ. ಆಗ್ಲಿ ಅಲ್ಲ, ಅದಕ್ಕೇನೆ ಈ ಸಮುದ್ರದಲ್ಲಿರುವ ನೀರಿನ ಗುಣಲಕ್ಷಣನೂ ಒಂದೇ, ನಮ್ಮ ಬೊಗಸೆ ನೀರಲ್ಲಿರುವಂತ ಗುಣಲಕ್ಷಣನೂ ಒಂದೇ ಆಗಿರುತ್ತಲ್ಲ ಸರ್. ಯಾವಾಗ ಎಲ್ಲವನ್ನು ಆವರಿಸಿಕೊಂಡಿದ್ಯೋ ಬ್ರಹ್ಮಾಂಡ ಅನ್ನೋದು, ಅವಾಗ ಹೊರಗಡೆಗೆ ಎಲ್ಲಿಂದ ತಗೊಂಬರಕ್ ಸಾಧ್ಯ? ನಾನು ಸಮುದ್ರ ಬೇರೆ, ನಾನು ಮನುಷ್ಯ ಬೇರೆ, ನಾನು ಅಲ್ಲಿಂದ ತಗೊಂಬಂದೆ ಅದಕ್ಕೆ ಹೊರಗಡೆ ತೋರಿಸ್ತಾ ಇದ್ದೀನಿ. ಆದ್ರೆ ಎಲ್ಲವನ್ನು, ನನ್ನನ್ನು, ಆ ಬೊಗಸೆಯ ನೀರನ್ನು ಎಲ್ಲವನ್ನೂ ಸಮುದ್ರವೇ ಆವರಿಸಿಕೊಂಡಿದ್ದಾಗ ಹೊರಗಡೆ ಎಲ್ಲಿ ತಗೊಂಬರೋದಕ್ಕೆ ಸಾಧ್ಯ ಇಲ್ಲ. ಗುಣಲಕ್ಷಣಗಳನ್ನ ನಾನು ಕನ್ಸಿಡರ್ ಖಾಲಿ ಜಾಗ ತಂದಾಗ ಈ ರೀತಿ ನೀವು ಉದಾಹರಣೆ ಕೊಡ್ಬೋದು. ಆದ್ರೆ ಈಗ ಸದ್ಯಕ್ಕೆ ಪ್ರಶ್ನೆ ಬೊಗಸೆ ನೀರು ಸಮುದ್ರ ಆಗ್ಲಿ, ಬರೋಣ ಒಂದ್ ನಿಮಿಷ ಬರೋಣ. ಯಾಕಂದ್ರೆ ಇಲ್ಲಾಂದ್ರೆ ಇದು ಮುಂದಕ್ಕೆ ಹೋಗುತ್ತೆ. ಪದ್ಮಾಜಿ, ನಿಮ್ಮ ವಾಟ್ ಈಸ್ ಯುವರ್ ವ್ಯೂ ಪಾಯಿಂಟ್? Sir, I think more than the seawater taken in the hand, the best example will be the pot and the mud. That is better to be explained, I feel. I can understand both of them are explaining the correct thing, but then the sentence is not coming out properly, I feel. That's how I feel. But I think the understanding is clear. Like even I feel that if you consider water itself, okay, what is the existence behind that? Essence in the sea water, essence in the river water, it's all same. Okay, sea water is salty, river water may not be salty, but the essence there behind all this is the same. That is the thing. Like for example, in a mud and a pot example, mud is the essence of the pot, mud is the essence of a plate, mud is the essence of the spoon, but in form and size, shape, volume, all these are different. A spoon cannot hold so much water as a pot can hold, but the essence of the pot is mud, the essence of the spoon is mud, the essence of the plate is mud, but because the form changed, it is used for various purposes. However, the essence is the same from which all of these are made. So connecting that way is what is showing that all are one. In that sense, all are one because of the essence of who they are. Very nice. See, when we look at these examples, to understand the Vedantic truth, the example has to be used in that particular boundary. So for example, here, when we have to establish the Purnatva in the water in the hand and in the ocean, by then focusing on the
let's say, the non-essential aspects of the water. What is the non-essential aspect of the water? For example, I gave you, look, the volume of the water in the hand and the volume of the water in the ocean are different. So how can they be same? So I prompted a question like that. Now, like that, there are 100 other attributes, like how Padmaji brought up. The water in the ocean is salty. The water in the river is sweet. But the important question through which we need to understand this example is, what is the essential? ಯಾವುದೇ ಒಂದು ವಸ್ತುವನ್ನು ತಗೊಂಡಾಗ ಆ ವಸ್ತು ನಾವು ಬೇರೆ ಬೇರೆ ರೀತಿಯಲ್ಲಿ ಅದರ ಗುಣಧರ್ಮವನ್ನು ನಾವು ಗ್ರಹಿಸಬಹುದು. ಕೆಲವಷ್ಟು ಗುಣಧರ್ಮಗಳು ನಾನ್ ಎಸೆನ್ಷಿಯಲ್, ಅಂದರೆ ಅದು ಕೇವಲ ಒಂದು ಜಾಗದಲ್ಲಿ ಒಂದು ಕಾಲದಲ್ಲಿ ಮಾತ್ರ ಅದರ ಗುಣ ಆ ರೀತಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ವಾಟರ್ ಅಪಿಯರ್ಸ್ ಟು ಬಿ ಸ್ವೀಟ್ ವೆನ್ ಇಟ್ ಈಸ್ ಪಾರ್ಟ್ ಆಫ್ ಅ ರಿವರ್. The water appears to be salty when it is part of ocean. The water appears to be small when it is in my hand. The water appears to be huge when it is in the ocean. So these are appearances. So there are certain characteristics. ಈ ರೀತಿ ಕೆಲವಷ್ಟು ಜಾಗದಲ್ಲಿ ಕೆಲವಷ್ಟು ಕಾಲದಲ್ಲಿ ಅದರಷ್ಟು ಒಂದಷ್ಟು ಗುಣಗಳು ಕಾಣಿಸ್ತಾ ಇದೆಯಲ್ಲ, ಅವುಗಳು ದೇ ಆರ್ ಅಪಿಯರೆನ್ಸಿಂಗ್ ಅಥವಾ ದೇ ಆರ್ ಅಪರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಅವು ಪರ್ಮನೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ. ಅವು ದೇ ಆರ್ ನಾಟ್ ಪರ್ಮನೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ವಾಟ್ ಈಸ್ ದ ಪರ್ಮನೆಂಟ್ ಆಸ್ಪೆಕ್ಟ್ ಆಫ್ ವಾಟರ್ ಈಸ್ ಇಟ್ಸ್ ವಾಟರ್ನೆಸ್. ನೀರು ಏನು? ನೀರು ಅಂತಂದ್ರೆ ಆ ನೀರು ಅನ್ನೋ ಒಂದೇನೋ ಒಂದು ನೀರು ನೀರು ಅಂತ ಹೇಳ್ತೀವಲ್ಲ, ಆ ನೀರು ಅನ್ನೋ ನೀರಿನ ಒಂದು ಮೂಲಭೂತ, ಹಾಗಾಗಿ ಮೂಲಭೂತ ಗುಣಧರ್ಮವನ್ನ ನಾವು ಇಲ್ಲಿ ರೆಕಗ್ನೈಸ್ ಮಾಡಬೇಕು, ಅದನ್ನ ನಾವು ತೋರಿಸ್ಬೇಕು. ಆ ಮೂಲಭೂತ ಗುಣಧರ್ಮ ಇದೆಯಲ್ಲ ತಿಳ್ಕೊಳ್ಬೇಕು. ಆ ಮೂಲಭೂತ ಗುಣಧರ್ಮ ಇದೆಯಲ್ಲ, ಆ ಮೂಲಭೂತ ಗುಣಧರ್ಮದಲ್ಲಿ ಈ ಬೊಗಸೆ ನೀರು, ಈ ಸಮುದ್ರದ ನೀರು ಬೇರೆ ಅಲ್ಲ. ಆದ್ರೆ ಕಾಲದೇಶ ಗುಣಧರ್ಮಗಳು ಇದಾವೆ. ನದಿ ತರ ಹರಿಬೇಕಾದಾಗ when it is flowing like water in the river, it has different character, it appears to have different characteristics. There they are not the same. Of course they are not the same. The volume of water in my hand is different. The volume of water in the ocean is different. The sweetness of water in river is different. The sweetness of water in ocean is different. So this is a characteristics that is applicable only in a particular space, in a particular time. Here we are talking about that fundamental aspect which is beyond time and space. In that beyond time and space, this water and this water, the waterness, the easiness, ನೀರು ಇದೆ ಅಂತ ಹೇಳ್ತಾ ಇದೀವಲ್ಲ, ನೀರಿದೆ, ನೀರು ಅನ್ನೋದೇನೋ ಒಂದು ಇದೆಯಲ್ಲ, ಆ ನೀರು ಇನ್ ಇಟ್ಸ್ ಎಸೆನ್ಷಿಯಲ್ ನೇಚರ್, ಅದರ ಮೂಲಭೂತ ತತ್ವದಲ್ಲಿ ಆ ತತ್ವ ಇದೆಯಲ್ಲ, ಈಸ್ನೆಸ್ ಅನ್ನೋ ತತ್ವ, ಅದು ಎರಡರಲ್ಲೂ ವ್ಯತ್ಯಾಸ ಇಲ್ಲ. ಈ ನೀರು ಬೇರೆ ಈ ನೀರು ಬೇರೆ ಅಂತ ನಾನು ಹೇಳಲಿಕ್ಕಾಗಲ್ಲ. ಈ ಚಿನ್ನ ಬೇರೆ ಈ ಚಿನ್ನ ಬೇರೆ ಅಂತ ಹೇಳಲಿಕ್ಕಾಗಲ್ಲ. ಆಭರಣಗಳನ್ನ ನೋಡಿದಾಗ ಇದು ಬೇರೆ ಆಭರಣ, ಇದು ಬೇರೆ ಆಭರಣ. I can say this ornament is different, this ornament is different. This ornament is big, this ornament is small. Like I can say, but the essential nature is what? Gold. That is not different. Like the other example Padmaji gave, the essential nature of pots is what? Mud. That is not different. So in its essential nature, then when I ask the same question, these examples I'm using to go to the essential nature of the existence itself. What is the essential nature of this whole world? What is the essential nature of you, me, plant, bird, animal, water? The essential nature of all that we see, all that we experience, all that is isness only. Astitva, there is existence.
that existence is not different in you, is not different in me, is not different in the bird, is not different in the plant, is not different in all the 100 billion zillion varieties. The existence aspect is the common, and the existence aspect is never changing. Fundamental is not changing. So that existence aspect, and that existence is also conscious, is also a fundamental aspect, is a conscious existence, is a ಯಾವುದೋ ಒಂದು ನಿರ್ಜೀವವಾದ ವಸ್ತು ಅಲ್ಲ, ಅದು ಏನೋ ಒಂದು ಸುಮ್ಮನೆ ಜಡವಾದ ವಸ್ತು ಅಲ್ಲ. ಈ ಮೂಲಭೂತ ವಸ್ತು ಯಾವುದರಿಂದ ಎಲ್ಲ ಉಂಟಾಗಿದೆ ಅದು. It is existence consciousness. And what is another aspect of that? It is no limitation. It is not bound by time and space. It is unlimited. Ananta. So, in the Satya, in the Jnana, in the Ananta nature, Satya, it is. Jnana, it is conscious. Ananta, it is unlimited. In that, it is Purna. And all that appears is nothing but a name and form of that only. Water appears as ocean, water appears as river, water appears as the water in my hand, the water appears as rain. Just like that, that sadvastu, that matter, or that conscious being is appearing as everything else. However, when I focus only on a particular aspect of that, and when I focus on the non-essential attributes of it, then I cannot establish the Purnatva easily. I have to therefore take my vision beyond the non-essential attributes to the essential, the fundamental attributes. Agla? ಹಾ ಸರ್. ಇದು ಸರಿ ಅನ್ನಿಸ್ತಾ ಇದೆಯಾ ಪದ್ಮಾಜಿಗೆ, ಪದ್ಮಮ್ಮಗೆ, ಸಾವಿತ್ರಿ ಅಮ್ಮಗೆ? ಸರಿ ಇದೆ ಸರ್. ಸರಿ ಇದೆ. ಅಂದ್ರೆ ಅಸ್ತಿತ್ವ, ಎರಡಲ್ಲಿರೋ ಅಸ್ತಿತ್ವ ಒಂದೇ. ಹಾ, ಎರಡರಲ್ಲಿರೋ ನಾವು ಯಾವುದನ್ನ ಕಾನ್ಶಿಯಸ್ನೆಸ್, ಪ್ರಜ್ಞೆ ಅಂತ ಕರಿತಾ ಇದ್ದೀವಿ, ಅರಿವು ಅಂತ ಕರಿತಾ ಇದ್ದೀವಿ, ಅದು ಒಂದೇನೆ. ಅಸ್ತಿತ್ವ, ಅರಿವು, ಅನಂತ, ಯಾವುದು ಮೂರು ಬೇರೆ ಬೇರೆ ಅಂಶ ಅಲ್ಲ. ಈ ಮೂರು ಒಂದೇ. ಈ ಮೂರು ಇರೋ ಏನೋ ಒಂದೇ, ಅದನ್ನ ನಾವು ಈ ತರ ನಾನು ಬೆರಳು ಮಾಡಿ ತೋರಿಸ್ಲಿಕ್ಕಾಗಲ್ಲ ಇದೇ ಅದು ಅಂತ. ಎಲ್ಲವೂ ಅದೇ, ಅದು ಪೂರ್ಣ. ಯಾಕಂದ್ರೆ ಅದು ಬಿಟ್ಟು ಬೇರೆ ಏನೂ ಇಲ್ಲ. ಈ ಈ ಈ ಪ್ರಪಂಚದಲ್ಲಿ ಏನೆಲ್ಲ ಆಗಿದೆ ಅದೆಲ್ಲ ಅದರಿಂದನೇ, ಪ್ರತಿಯೊಂದು ಅದೇನೆ, ಅದು ಮತ್ತೆ ಇನ್ನೊಂದು ಅಂತಿಲ್ಲ. All right? Shall we end our contemplation? Yes, sir. Hari Om. Hari Om.